ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ. ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ 70 ವರ್ಷದ ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿಯ ಬಂಧ ಅನುಬಂಧ ಬಾನುಲಿ ಭಗಿನಿಯರಿಂದ ಭಾಗವಹಿಸುತ್ತಾರೆ ಶಾಲಿನಿ ವಿ ಭಟ್, ಅರುಣಾ ಪ್ರಕಾಶ್, ಸವಿತಾ ಶಿವಕುಮಾರ್ ಹಾಗೂ ಪೂರ್ಣಿಮಾ ಎನ್ ರಘುನಾಥ್. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್, ಅರುಣಾ ಪ್ರಕಾಶ್, ಸವಿತಾ ಶಿವಕುಮಾರ್, ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು. ಓಹೋಹೋ, ಏನಿದು ಇಷ್ಟು ಜನ ಒಟ್ಟಿಗೆ ಸೇರಿದ್ದಾರೆ ಅಂತಂದ್ರೆ ಏನೋ ವಿಶೇಷ ಇರಬೇಕಲ್ವಾ? ಅಲ್ವಾ? ನೀವೆಲ್ಲ ಕೇಳ್ತಾ ಇದ್ದೀರಿ, ಏನಿದು ಎಲ್ಲ ಒಟ್ಟಿಗೆ ಸೇರಿದ್ದೀರಾ, ಏನು ವಿಶೇಷ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೇಳುಗರೆ. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಗೆ 70 ವರ್ಷಗಳ ಸಂಭ್ರಮ, ಜೊತೆಗೆ ಆಕಾಶವಾಣಿಗೆ 90ರ ಸಂಭ್ರಮದಲ್ಲಿ ನಾವಿಂದು ಇದೀವಿ. ಈ ಸಂಭ್ರಮದ ಈ ದಿವಸ ಆಕಾಶವಾಣಿ ಬಂಧ ಅನುಬಂಧ ಇದರ ಬಗ್ಗೆ ನಮ್ಮ ಎಲ್ಲ ನಿರೂಪಕಿಯರ ಪರವಾಗಿ ನಾವು ಇವತ್ತು ನಮ್ಮ ಅನುಭವಗಳನ್ನ, ರಸನಿಮಿಷಗಳನ್ನ ಹಂಚಿಕೊಳ್ಳೋದಕ್ಕೆ ಬಾನುಲಿ ಭಗಿನಿಯರು ನಿಮ್ಮ ಜೊತೆ ಇದ್ದೀವಿ. ಏನು ಗೊತ್ತಾ, ಇಷ್ಟು ವರ್ಷ ಕಳೆದು ಹೋಗಿದೆ ಗೊತ್ತಾಗಿಲ್ಲ ಅನ್ಸುತ್ತೆ. ಪೂರ್ಣಿಮಾ, ಸವಿತಾ, ಎಲ್ಲರೂ ನೀವು ಯೋಚನೆ ಮಾಡಿರ್ಬೋದು, ನಾವು ಫಸ್ಟ್ ಡೇ ಆಕಾಶವಾಣಿಗೆ ಬಂದಾಗ ಉದ್ಘೋಷಕರಾಗಿ ಎಷ್ಟು ನರ್ವಸ್ ಆಗಿದ್ವಿ ಅಲ್ವಾ? ಯಾಕೆಂದರೆ ನಮ್ಮ ವಾಯ್ಸು ಎಲ್ಲರೂ ಕೇಳ್ತಾ ಇದ್ದಾರೆ. ಅದು ಏನು ಒಂದು ಹಾಟ್ ಸೀಟ್ ಅಂತಲೇ ನಾವು ಹೇಳ್ಬೋದು. ಆ ಒಂದು ಅನುಭವ ನೆನೆಸ್ಕೊಂಡ್ರೆ ಈಗಲೂ ಸಹ ನಮಗೆ ಮೈ ಜುಮ್ಮನೋ ಅಂತ ಅನುಭವ ಅಲ್ವಾ? ನಿಜ, ಫಸ್ಟ್ ಡೇ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಹೌದು, ನಮಗೆಲ್ಲ ಏನು ಅಂತಂದ್ರೆ ಆಕಾಶವಾಣಿ ಅಂತಂದ್ರೆ ಎಲ್ಲ ಸಿದ್ಧವಾಗಿರುತ್ತೆ, ಎಲ್ಲರೂ ಬರ್ಕೊಟ್ಬಿಡ್ತಾರೆ ಅಂತ ಅನ್ಸುತ್ತೆ. ಅದನ್ನ ನೋಡ್ಕೊಂಡು ಓದ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಅಂತ ನಮಗೆ ಅನ್ಸಿತ್ತು. ಆದರೆ ಆ ಕಲ್ಪನೆ ಅದು ಬರೀ ಕಲ್ಪನೆ ಅಷ್ಟೇ. ಆದರೆ ಪ್ರಾಯೋಗಿಕವಾಗಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿ ಪ್ರಸ್ತುತಪಡಿಸಬೇಕಾದ್ರೆ ಇದರದ್ದೇ ಆದ ಒಂದು ರೀತಿಯ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ಯಾರ್ಯಾರ ಪಾತ್ರ ಹೇಗಿದೆ, ಯಾರ್ಯಾರ ಜವಾಬ್ದಾರಿ ಹೇಗೆ ಅನ್ನುವಂಥದ್ದು ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು. ಅಷ್ಟೇ ಅಲ್ಲ ಪೂರ್ಣಿಮಾ, ನಾವು ಟ್ರೈನಿಂಗ್ ನಲ್ಲಿ ಸೀನಿಯರ್ ಅನೌನ್ಸರ್ಸ್, ಈ ನೇತ್ರಾವತಿ ಅಭಿರಾಮಮೂರ್ತಿ ಅವರು ಇರ್ಬೋದು, ಸೀತಮ್ಮ ಮೇಡಮ್ ಇರ್ಬೋದು, ಅವರೆಲ್ಲರೂ, BV ಮೋಹನ್ ಸರ್ ಇರ್ಬೋದು, ಅವರೆಲ್ಲರೂ ಅನೌನ್ಸ್ಮೆಂಟ್ ಕೊಡಬೇಕಾದನ್ನ ನೋಡ್ತಾ ಇದ್ದಾಗ ಇದೇನು ಮಹಾ ಹಿಂಗೆ ಕುತ್ಕೊಂಡು ಆಕಾಶವಾಣಿ ಬೆಂಗಳೂರು ಈಗ ಚಿತ್ರಗೀತೆಗಳು ಇಂಥದ್ದು ಕೇಳಿ ಈ ಥರ ಹೇಳ್ಕೊಂಡು ಹೋಗೋದಲ್ವಾ, ಏನು ಈಸಿ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವೇ ಅನೌನ್ಸರ್ ಆಗಿ ಅಲ್ಲಿ ಕುತ್ಕೊಂಡ್ವಲ್ಲ, ಅವತ್ತು ನಿಜಕ್ಕೂ ಗೊತ್ತಾಯ್ತು ಹಾರ್ಟ್ ಸೀಟ್ ಅಂತ. ಅದೊಂದೇ ಅಲ್ಲ, ಈಗ ಆಕಾಶವಾಣಿ ಬರವಣಿಗೆ ಅನ್ನೋದನ್ನೇ ಸಪ್ರೇಟ್ ಆಗಿ ನಮಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ? ಸೊ ಈಗ ನಾರ್ಮಲ್ ಆಗಿ ಮಾತಾಡೋದಕ್ಕೂ ಆಕಾಶವಾಣಿ ಮುಂದೆ ಮಾತಾಡೋದು ಯಾವ ಥರ ಇರುತ್ತೆ, ಆ ಬರವಣಿಗೆ ಯಾವ ಥರ ಇರುತ್ತೆ, ಅದೆಲ್ಲನೂ ಸಹ ಕನ್ನಡ ಅಂದರೆ ಹೀಗೇ ಇರುತ್ತೆ ಅಂತ ನಮಗೆ ಗೊತ್ತಾಗಿದ್ದೇ ಆಕಾಶವಾಣಿಯಿಂದ ಅಲ್ವಾ? ಮತ್ತೆ ಕನ್ನಡ ನಮ್ಮ ಮಾತೃಭಾಷೆ ಹೌದು. ಆದರೆ ಮಾತನಾಡುವಾಗ ಇರಬಹುದು ಕೆಲವೊಂದು ಈ ಧ್ವನಿ ಮಾಡ್ಯುಲೇಷನ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಅಗತ್ಯವಾಗಿ ಬೇಕೇ ಬೇಕಾಗುತ್ತೆ. ಅಂಥದ್ದನ್ನೆಲ್ಲ ಕಲಿತು ಇಷ್ಟು ವರ್ಷ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಜೊತೆಗೆ ಉಚ್ಚಾರಣೆ ಎಷ್ಟು ಮುಖ್ಯ ಆಗತ್ತೆ ಅಲ್ವಾ? ಉಚ್ಚಾರಣೆ ಅನ್ನೋದು ನಮ್ಮ ರೇಡಿಯೋ ಕೇಳುಗರು ತುಂಬಾನೇ ಅಬ್ಸರ್ವ್ ಮಾಡ್ತಾರೆ. ಈಗ ನಾವು ಏನೇ ಕೂತಿದ್ರು, ಏನೇ ಮಾಡ್ತಿದ್ರು ಸಹ ಅದನ್ನ ನಾವು ಏನ್ ಮಾತಾಡ್ತಿದೀವಿ, ಏನ್ ಮಾಡ್ತಿದೀವಿ ಅದನ್ನ ನಾವು ಸ್ಕ್ರಿಪ್ಟ್ ಇಟ್ಕೊಂಡು ಮಾಡೋಂತಹ ಅಭ್ಯಾಸ ಇತ್ತು ಅಲ್ವಾ? ಹೌದು, ನಾವೆಲ್ಲ ನಮ್ಮ ಗುರುಗಳನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು. ಬನ್ನಿ ಕೇಳುಗರೆ, ನಮ್ಮೆಲ್ಲರ ಮೆಚ್ಚಿನ ಉದ್ಘೋಷಕಿಯಾಗಿ ಕೆಲಸ ನಿರ್ವಹಿಸಿದಂತಹ ನೇತ್ರಾವತಿ ಅಭಿರಾಮಮೂರ್ತಿ ಮೇಡಮ್ ಅವರು ಆಕಾಶವಾಣಿಯ ಕುರಿತಂತೆ ಏನು ಹೇಳಿದರೆ ಕೇಳ್ಕೊಂಬರೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ತಾಯಿ, ಜನ್ಮಭೂಮಿ ಭಾರತ ಮಾತೆ. ನಾನು ನಂಬಿದ ಪರದೈವ ಶಾರದಾ ಮಾತೆ, ಎಲ್ಲರಿಗೂ ಮಂಗಳವನ್ನುಂಟು ಮಾಡುವ ಜಗನ್ಮಾತೆ. ಇವರೆಲ್ಲರ ಜೊತೆಗೆ ನನ್ನ ಪಾಲಿಗೆ ತಾಯಿಯ ಸ್ಥಾನದಲ್ಲಿ ನಿಂತಿದ್ದು ಆಕಾಶವಾಣಿ ಪ್ರಸಾರ ಭಾರತಿ. ಇಲ್ಲಿ ಸ್ಟಾಫ್ ಆಗಿ 36 ವರ್ಷ, ಕ್ಯಾಶುಯಲ್ ಆಗಿ 7 ವರ್ಷ, ಒಟ್ಟು 43 ವರ್ಷ ನಾನು ಆಕಾಶವಾಣಿಲಿದ್ದೆ. ಇಲ್ಲಿ ಕಲ್ತ್ಕೊಂಡಂತಹ ಪಾಠಗಳು, ಪಡೆದಂತಹ ಅನುಭವಗಳು ಲೆಕ್ಕವಿಲ್ಲದಷ್ಟು. ಆಕಾಶವಾಣಿ ನನ್ನ ಪಾಲಿಗೆ ಮನೆಯೇ ಆಗಿತ್ತು. ಸಿಹಿ ಕಹಿ ಎಲ್ಲ ಇತ್ತು. ಕಹಿ ಮರೆತು ಸಿಹಿ ಮಾತ್ರ ಜ್ಞಾಪಕಕ್ಕೆ ಬರೋ ಹಾಗೆ ಮಾಡಿರೋರು ಆಕಾಶವಾಣಿಲಿ ನನ್ನನ್ನು ತಿದ್ದಿ ತೀಡಿದಂಥ ಪ್ರಾತಸ್ಮರಣೀಯರು. ಆಕಾಶವಾಣಿ ಕೆಲಸ ಅಂದ್ರೇನು ಅಂತಾನೆ ಗೊತ್ತಿಲ್ಲದೆ ಇದ್ದಂಥ ನನಗೆ ಭದ್ರಾವತಿ ಆಕಾಶವಾಣಿಲಿ A to Z ಎಲ್ಲ ವಿವರಿಸಿ ಹೇಳ್ಕೊಟ್ಟಂಥ ಗುರು ಸ್ನೇಹಿತೆ ಕುಮುದಾ ಗೋಪಾಲ್ ಅವರಿಂದ ಶುರುವಾಗಿ 100 ಜನ ನನಗೆ ಪಾಠ ಕಲಿಸಿದ್ದಾರೆ. ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್, ಡಾಕ್ಟರ್ ವಸಂತ ಕವಲಿ, ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, HS ಪಾರ್ವತಿ, RK ಸೀತಮ್ಮ,
ಡಾಕ್ಟರ್ BS ಸ್ವಾಮಿ, HR ಕೃಷ್ಣಮೂರ್ತಿ, NG ಶ್ರೀನಿವಾಸ್, SS ಹಿರೇಮಠ್, ಹೀಗೆ ಪಟ್ಟಿ ಬೆಳೀತಾನೇ ಹೋಗುತ್ತೆ. ನಾವು ಅನೌನ್ಸರ್ಗಳದ್ದು ಶಿಫ್ಟ್ ಡ್ಯೂಟಿ. ಸಂಸಾರಸ್ಥರಿಗೆ ಇದು ತುಂಬಾ ಕಷ್ಟ. ಆದರೆ ನನಗೆ ನಮ್ಮ ಯಜಮಾನರ ತಂದೆ ತಾಯಿ ತಂಗೀರು ತಮ್ಮಂದಿರ ಕೊನೆಗೆ ಮಕ್ಕಳದ್ದು ಕೂಡ ಸಹಕಾರ ಸಿಕ್ಕಿದ್ದು ನನ್ನ ಅದೃಷ್ಟ. ಅದರಿಂದ ನಾನು ತೃಪ್ತಿಯಾಗಿ ಮೈಕ್ ಮುಂದೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಆಕಾಶವಾಣಿಲಿ ನಾನು ಎಲ್ಲ ತರಹದ ಕೆಲಸನೂ ಮಾಡ್ಕೊಂಡು ಬಂದೆ. ನ್ಯೂಸ್ ಓದಿದ್ದೀನಿ, ಭಾವಗೀತೆ ಹಾಡಿದ್ದೀನಿ, ಕಥೆ, ಕವನ, ನಾಟಕ, ಹರಟೆ, ಹೀಗೆ ಬೇಕಾದಷ್ಟು ಸ್ಕ್ರಿಪ್ಟ್ಗಳನ್ನ ರೆಫರೆನ್ಸ್ ಮಾಡಿ ಬರೆದಿದ್ದೀನಿ, ನಿರೂಪಣೆಗಳನ್ನ ಮಾಡಿದ್ದೀನಿ. ಲೇಖಕ ದಂಪತಿಗಳಾದಂಥ ನಮ್ಮ ತಂದೆ ಬಾನ ಸುಂದರ್ರಾವ್ ಅವರು, ತಾಯಿ ರತ್ನಮ್ಮ ಸುಂದರ್ರಾವ್ ಅವರು ನನಗೆ ಚಿಕ್ಕನ್ನಿಂದಲೇ ಪುಸ್ತಕಗಳನ್ನು ಓದೋದಕ್ಕೆ ಬರೆಯೋದಕ್ಕೆ ಹೇಳಿಕೊಟ್ಟು ಪ್ರೋತ್ಸಾಹ ಕೊಟ್ಟಿದ್ದರಿಂದ ಇವೆಲ್ಲ ಸಾಧ್ಯ ಆಯಿತು. ಆಕಾಶವಾಣಿಲಿ 11 ವರ್ಷ ನಾನು ಮನೆ ಮಾತು ಕಾರ್ಯಕ್ರಮ ಪ್ರಸ್ತುತಪಡಿಸಿದೆ. ಪಕ್ಷಿ ನೋಟ, ನಾವು ಮತ್ತು ನಮ್ಮವರು, ಚಿತ್ರಲಹರಿ, ಆಮೇಲೆ 2 ವರ್ಷ ಪ್ರಸಾರವಾದಂಥ ನಮ್ಮ ಸಹೋದ್ಯೋಗಿಗಳ ಜೊತೆ ಸೇರಿ ಮಾಡಿದಂಥ ಬೆಳಕಿನಂಗಳ, ಇವೆಲ್ಲ ಕೂಡ ಮಾಡಿದೆ. ಇವೆಲ್ಲ ತುಂಬಾ ಜನಪ್ರಿಯವಾಗಿದ್ವು. ಇವತ್ತಿಗೂ ಜ್ಞಾಪಿಸ್ಕೊಳ್ಳೋರಿದ್ದಾರೆ. ಆಮೇಲೆ MS ಸುಬ್ಬಲಕ್ಷ್ಮಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಡಾಕ್ಟರ್ M ಬಾಲಮುರಳಿ ಕೃಷ್ಣ, ಚಿಟ್ಟಿ ಬಾಬು, ಹೀಗೆ ಇನ್ನೂ ಅನೇಕ ದೊಡ್ಡ ದೊಡ್ಡ ಕಲಾವಿದರ ಪ್ರೋಗ್ರಾಂಗಳಿಗೆ ರೇಡಿಯೋ ಸಂಗೀತ ಸಮ್ಮೇಳನಗಳಲ್ಲಿ ನಾನು ಅನೌನ್ಸ್ಮೆಂಟ್ ಕೊಟ್ಟೆ. ಇವೆಲ್ಲ ಒಂದು ಅಪೂರ್ವವಾದಂಥ ಅನುಭವ. ಆಕಾಶವಾಣಿ ತಾಯಿ ಹಾಗೇ ನನಗೆ ಪಾಠ ಹೇಳಿಕೊಟ್ಲು. ಸಮಸ್ಯೆಗಳಿಗೆ ಸಂದರ್ಭೋಚಿತವಾಗಿ ಪರಿಹಾರ ಸೂಚಿಸಿದ್ಲು. ಸಮಸ್ಯೆ ಎಂಥದ್ದೇ ಆಗಿರಲಿ ಧೈರ್ಯವಾಗಿ ಸುಲಭವಾಗಿ ಅದನ್ನು ಎದುರಿಸುವಂಥ ಒಂದು ಮನೋಭಾವ ಹೇಳಿಕೊಟ್ಲು, ದಾರಿ ತೋರಿಸಿದ್ಲು. ಇಂಥ ತಾಯಿ ಸೇವೆನ ನಾನು ಶ್ರದ್ಧೆಯಿಂದ ಮಾಡ್ಕೊಂಡು ಬಂದೆ. ಕಾಯ ವಾಚ ಮನಸ ನನ್ನ ಕೈಲಾದಷ್ಟು ಕೆಲವು ವೇಳೆ ನನ್ನ ಕೈಮೀರಿ ನಾನು ಸೇವೆ ಮಾಡ್ಕೊಂಡು ಬಂದೆ. ನಾನು ಇದು ದೇವರ ಪೂಜೆ ಅಂತ ಭಾವಿಸ್ಕೊಂಡು ಭಕ್ತಿಯಿಂದ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದೆ. ನಾನು ನನ್ನ ಕೆಲಸದ ಜೊತೆಗೆ ಜೂನಿಯರ್ಗಳಿಗೆ, ಕ್ಯಾಶುವಲ್ ಅನೌನ್ಸರ್ಗಳಿಗೆ ಕೆಲಸನೂ ಹೇಳಿಕೊಟ್ಟೆ. ಹಾಗಾಗಿ ಈ ಕೆಲಸವೇ ನಾನು ದೇವ್ರ ಪೂಜೆ ಅಂತ ತಿಳ್ಕೊಂಡಿದ್ದೆ. ಯಾವುದೇ ಕೆಲಸ ಆಗಲಿ, ಅನೌನ್ಸ್ಮೆಂಟ್ ಡ್ಯೂಟಿ, ಟ್ರಾನ್ಸ್ಮಿಷನ್ ಡ್ಯೂಟಿ ಯಾವುದೇ ಆಗಲಿ, ಅದನ್ನು ನಾನು ಚೆನ್ನಾಗಿ ನಿಭಾಯಿಸಿದೆ ಅನ್ನೋ ಒಂದು ತೃಪ್ತಿ, ಸಮಾಧಾನ ಅದು ನನಗಿವತ್ತಿಗೂ ಇದೆ. ಇದೆಲ್ಲ ದೈವಕೃಪೆ, ಗುರುಕೃಪೆ, ಹಿರಿಯರ ಆಶೀರ್ವಾದದ ಫಲ ಅಷ್ಟೇ. ಆಕಾಶವಾಣಿಯಂಥ ಸಂಸ್ಥೆಯಲ್ಲಿ ಕೆಲಸ ಕೊಟ್ಟಂತಹ ದೇವರಿಗೆ ನಮೋ ನಮಃ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನನ್ನ ಅನಂತಾನಂತ ವಂದನೆಗಳು. 70 ವರ್ಷದ ಹಿಂದೆ ಆಕಾಶವಾಣಿ ಬೆಂಗಳೂರು ಉದ್ಘಾಟನೆ ಆಯಿತು. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೆ, ಸಾಕ್ಷೀಭೂತಳಾಗಿ ನಾನು ನಿಂತುಕೊಂಡಿದ್ದೆ. ನಂತರ ಆಕಾಶವಾಣಿಯಲ್ಲೇ ಉದ್ಘೋಷಕಿಯಾಗಿ ನಾನು ಕೆಲಸವನ್ನ ನಿರ್ವಹಿಸಿ ತುಂಬಾ ಸಂತೋಷಪಟ್ಟಿದ್ದೀನಿ ಅಂತ ಹೇಳ್ತಾ ತಮ್ಮ ಮನದಾಳದ ಮಾತುಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಹಿರಿಯ ಉದ್ಘೋಷಕಿಯಾಗಿದ್ದಂತಹ ಕಮಲಾ ಬಾಲು ಅವರು. ಅವರ ಮಾತುಗಳನ್ನ ಕೇಳೋಣ. ಬೆಂಗಳೂರು ಆಕಾಶವಾಣಿಯ 70ನೇ ವರ್ಷದ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಅಂದು 70ನೇ ವರ್ಷ ಶುರುವಾಗಿನ ಜಯಚಾಮರಾಜೇಂದ್ರ ಒಡೆಯರವರು ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಆಕಾಶವಾಣಿಯ ಆವರಣದಲ್ಲಿ ಬೆಂಗಳೂರು ಆಕಾಶವಾಣಿಯನ್ನು ಉದ್ಘಾಟನೆ ಮಾಡಿದರು. ಅಂದು ನಾವು ಸುಮಾರು ಒಂದು 20 ಜನ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಭಾಗವಹಿಸಲು ಬಂದಿದ್ದವರು ಪಿ ಕಾಳಿಂಗರಾವ್ ಅವರ ನೇತೃತ್ವದಲ್ಲಿ ಸೇರಿಸಿ ಹಾರಿಸಿ ಕನ್ನಡದ ಬಾವುಟ ಅಂತ ಹಾಡಿ ನಾವು ಆಕಾಶವಾಣಿಯನ್ನ ಉದ್ಘಾಟಿಸಿದೆವು. ಅಂದಿನಿಂದ ಇಂದಿನವರೆಗೆ ಆಕಾಶವಾಣಿ ಒಂದೇ ಸಮನೆ ಎಲ್ಲರಿಗೂ ಎಲ್ಲ ರೀತಿಯ ಸೇವೆಯನ್ನು ಒದಗಿಸುತ್ತಿದೆ. ನಾನು ಕೂಡ ಆಕಾಶವಾಣಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದಾಗ ಬಹಳ ಶಿಸ್ತಿನ ಜೀವನವನ್ನ ನಡೆಸಿದೆ. ಯಾಕೆಂದರೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಡೀತಿರಲಿಲ್ಲ. ನಾವು ಆಕಾಶವಾಣಿ ಏನ್ ಹೇಳ್ತಿತ್ತೋ ಅದನ್ನ ಮಾಡ್ತಾ ಇದ್ವು. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಆಕಾಶವಾಣಿಯು ಜನರಿಗೆ ಏನು ಬೇಕೋ ಆ ವಿಚಾರಗಳನ್ನ ಪ್ರಸಾರ ಮಾಡ್ತಿತ್ತು. ಅದನ್ನ ಆಗ ಮಾಡಿಸ್ತಾ ಇದ್ದವರು ನಾನು ಬೆಂಗಳೂರಿನ ಆಕಾಶವಾಣಿಯಲ್ಲಿ ಕೆಲಸ ಆರಂಭಿಸಿದವಳು 1996ನೇ ಇಸವಿಯಲ್ಲಿ ನಾನು ರಿಟೈರ್ ಆದೆ. ಅಲ್ಲಿಯವರೆಗೆ ಆಕಾಶವಾಣಿಯಲ್ಲಿ ಸಂಗೀತ ಹಾಡಿದೆ,
ಜನಪದ ಗೀತೆಗಳನ್ನ ಹಾಡಿದೆ, ಜನಪದ ರೂಪಕಗಳನ್ನ ಪ್ರಸಾರ ಮಾಡಿದೆ. ನಂತರ ಬೇಕಾದಷ್ಟು ನಾಟಕಗಳಲ್ಲಿ ಭಾಗವಹಿಸಿದ್ದೆ, ನಾಟಕಗಳನ್ನು ಬರೆದೆ. ಹೀಗೆ ಎಂದು ಹೇಳಕ್ ಸಾಧ್ಯವೇ ಇಲ್ಲ, ಅಷ್ಟೊಂದು ಕೆಲಸವನ್ನು ನಾವುಗಳೆಲ್ಲರೂ ಮಾಡಿದ್ದೇವೆ. ನಾನು ಕೂಡ ಮಾಡಿದ್ದೇನೆ. ನನಗೆ ಬಹಳ ಹೆಮ್ಮೆಯ ವಿಷಯ ಆಕಾಶವಾಣಿಯಲ್ಲಿ ನಾನು ಕೆಲಸ ಮಾಡಿದೆ ಎಂದು. ನನ್ನ ಹೆಸರು ಮೊದಲು LG ಕಮಲಾ ಆಗಿತ್ತು. ಮದುವೆ ಆದ ಮೇಲೆ ಕಮಲಾ MS ಬಾಲು ಆದೆ. ಆದರೂ ಕೂಡ ಎಲ್ಲರೂ ನನ್ನನ್ನು ಬಹಳ ವಿಶ್ವಾಸದಿಂದ ಮಾತನಾಡಿಸುತ್ತಿದ್ದರು. ನಮಗೆ ನಮ್ಮ ಅನೌನ್ಸರ್ಗಳನ್ನೆಲ್ಲರೂ ಹೊರಗಡೆ ಜನ ಬಹಳ ಪ್ರೀತಿಸುತ್ತಿದ್ದರು. ಅದರಲ್ಲಿ ಆ ಪ್ರೀತಿಗೆ ಭಾಜನಲಾಗಿದ್ದವಳು ನಾನು ಕೂಡ ಒಬ್ಬಳು. ನನಗೆ ತುಂಬಾ ಸಂತೋಷವಾಗುತ್ತಿದೆ. ಈ ವಯಸ್ಸಿನಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೂಡ, ದಯವಿಟ್ಟು ಆಕಾಶವಾಣಿಯನ್ನ ಕೇಳಿ ನಾವು ಪ್ರಸಾರ ಮಾಡುವಂತಹ ವಿಷಯಗಳನ್ನ ನೀವು ಅಳವಡಿಸಿಕೊಳ್ಳಿ ಎಂದು. ಏನ್ ಗೊತ್ತಾ, ಈಗ ಅನೌನ್ಸ್ಮೆಂಟ್ ಕೊಡ್ಬೇಕಾದ್ರೆ ಒಂದು ಕಣ್ಣು ಟೈಮ್ ಮೇಲಿರುತ್ತೆ, ಇನ್ನೊಂದು ಕಣ್ಣು ನಮಗೆ ಕಂಪ್ಯೂಟರ್ ಮೇಲಿರುತ್ತೆ. ನಾವು ಒಂದು ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಬೇಕಾದ್ರೆ ಬರೀ ನಮ್ಮ ವಾಯ್ಸು ಪ್ರೆಸೆಂಟೇಷನ್ ಅಷ್ಟೇ ಅಲ್ಲ, ನಮಗೆ ಅವಧಾನ, ದಶಾವಧಾನ, ಶತಾವಧಾನ ಇಲ್ಲೇ ನಡೀತಾ ಇರುತ್ತೆ. ಒಂದು ಕ್ಯೂ ಶೀಟ್ ಮೇಲೆ, ಇನ್ನೊಂದು ಕಂಪ್ಯೂಟರ್ ಮೇಲೆ, ಇನ್ನೊಂದು ಹಾಗೆ ಪ್ರೋಗ್ರಾಮ್ನ ನಾವು ಅದರ ಜೊತೆಗೆ ಕ್ಯೂ ಮಾಡಿಕೊಂಡು ಕೇಳ್ಕೊಳ್ಳೋದಾಗ್ಲಿ, ಚಿತ್ರಗೀತೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದಾಗ್ಲಿ, ಹಾಗೆ ಆ ಚಿತ್ರಗೀತೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಕಾರ್ಯಕ್ರಮದ ಒಂದು ಚಂಕ್ ಅಂತ ನಾವು ಆ ಶಬ್ದ ಪ್ರಯೋಗ ಮಾಡ್ತೀವಿ. ಈಗ 9ರಿಂದ 9 ಗಂಟೆ 5 ನಿಮಿಷದವರೆಗೆ ಒಂದು ಕಾರ್ಯಕ್ರಮ, 9:05ರಿಂದ 9:30 ಒಂದು ಕಾರ್ಯಕ್ರಮ ಅಂತ ಹೀಗೆಲ್ಲ ಇರುತ್ತೆ. ಜೊತೆಗೆ ಜಾಹೀರಾತುಗಳನ್ನು ನಾವು ಸೇರಿಸ್ಕೊಂಡು ಹೋಗ್ಬೇಕಲ್ಲ, ಇದ್ರ ಬಗ್ಗೆ ಕೂಡ ನಾವು ಅಲರ್ಟ್ ಆಗಿರಬೇಕು. ಮತ್ತೆ ಒಂದು ಪ್ರೋಗ್ರಾಮ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಬರ್ಕೊಂಡು ಬರೀದೆಲ್ಲ ಯಾವುದನ್ನು ನಾವು ಪ್ರಸ್ತುತಪಡಿಸಲ್ಲ. ಅದನ್ನ ನಾವು ಇವತ್ತು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. 25 ವರ್ಷಗಳ ಒಂದು ಸುದೀರ್ಘ ಪಯಣ ನಮ್ದು ಆಕಾಶವಾಣಿಯೊಂದಿಗೆ. ಇವತ್ತು ನಾವು ಏನೇ ಅನೌನ್ಸ್ಮೆಂಟ್ಸ್ ಕೊಟ್ಟರು ಅದು ಬರ್ತ್ಕೊಂಡೇ ನಾವು ಮಾಡ್ತಾ ಬಂದಿದ್ವಿ. ಜೊತೆಗೆ ಆ ಸ್ಟುಡಿಯೋ ಒಳಗಡೆ ಬಂದ್ರೆ ಆಚಿನ ಪ್ರಪಂಚ ನಾವು ಮರ್ತು ಬಿಡ್ತೀವಿ. ನಾವು ಅನೌನ್ಸ್ಮೆಂಟ್ ಕೊಡೋದಿರ್ಬೋದು, ಸಮಯದ ಕಡೆ ಇರೋದು, ಮುಂದಿನ ಪ್ರೋಗ್ರಾಮ್ ಬಗ್ಗೆ ಇರ್ಬೋದು, ಅದ್ರ ಕಡೆ ಅಷ್ಟೇ ನಮ್ಮ ಗಮನ ಇರುತ್ತೆ. ನಾನು ಈಗಾಗಲೇ ಹೇಳ್ದೆ, ಮೊದಲು ನಾವು ಆಕಾಶವಾಣಿ ಸೇರಿದಾಗ ಈಗೆಲ್ಲ ಕಂಪ್ಯೂಟರ್ ಇದೆ, ಆಗೆಲ್ಲ ಕಂಪ್ಯೂಟರ್ಸೇ ಇರಲಿಲ್ಲ. ಏನು ಹಾಕಬೇಕು ಅಂದರೂ ಕ್ಯಾಸೆಟ್ ಮೂಲಕ ಹಾಕಬೇಕಿತ್ತು, ಡೆಸ್ಕ್ ಮೂಲಕ ಹಾಕಬೇಕಿತ್ತು. ಒಂದ್ಸತಿ ಏನಾಯ್ತು ಗೊತ್ತಾ, ಫಸ್ಟ್ ಡೇ ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ, ಡ್ಯೂಟಿ ಆಫೀಸರ್ ಹತ್ರ ನಮ್ದು ಒಂದು ಕೆಲಸ ಇರುತ್ತೆ. ನಾವೆಲ್ಲ ಇವತ್ತು ಏನೇನು ಪ್ರೋಗ್ರಾಮ್ ಇದೆ ಅದೆಲ್ಲ ಹೈಲೈಟ್ಸ್ಗಳನ್ನ ನಾವು ಓದ್ಕೊಂಡು ರೆಡಿ ಮಾಡಿಕೊಂಡು ಆ ಆರ್ಡರ್ ಪ್ರಕಾರ ಸಿಡಿಗಳನ್ನೆಲ್ಲ ಎತ್ಕೊಂಡು ಹೋಗೋದು ವಾಡಿಕೆ. ಆ ಗಡ್ಬಿಡಿನಲ್ಲಿ ಸಿಡಿಗಳೇನಾದರೂ ಬಿತ್ತು ಅಂತ ಇಟ್ಕೋ, ಆ ಕಡೆದು ಈ ಕಡೆ, ಈ ಕಡೆದು ಆ ಕಡೆ ಆಗ್ಬಿಟ್ರೆ ನಮ್ಮ ಕತೆ ತುಂಬಾನೇ ಕಷ್ಟವಾದಂಥ ಕೆಲಸ ಆಗ್ಬಿಡುತ್ತೆ. ಆ ಟೈಮಲ್ಲಿ ನಾನು ಈ ಅನುಭವನ ಅನುಭವಿಸಿ ಅದಾದ್ಮೇಲೆ, ಅಂದರೆ ಅಲ್ಲಿ ಟೈಮ್ ಕಾನ್ಶಿಯಸ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ 3 ನಿಮಿಷದ ಒಂದು ಹಾಡು ಓದ ತಕ್ಷಣ ನೆಕ್ಸ್ಟ್ ನಾವು ರೆಡಿ ಇಟ್ಕೊಳ್ಬೇಕಾಗತ್ತೆ. ಆ ಟೇಪಲ್ಲಿ ಒಂದು ಪೇಪರ್ನ ಇಟ್ಬಿಟ್ಟು ಅದನ್ನು ತಿರ್ಸ್ಬಿಟ್ಟು ಆ ಹಾಡನ್ನ ಕರೆಕ್ಟಾಗಿ ಬರೋ ಥರ ಸೆಟ್ ಮಾಡಿಕೊಂಡು ನಾವು ಹಾಕ್ತಾ ಇದ್ವಿ. ಆ ಒಂದು ಅನುಭವನ ಮಾತ್ರ ನೆನೆಸ್ಕೊಂಡ್ರೆ ಮರೆಯೋಕ್ಕೆ ಆಗಲ್ಲ. ಇಷ್ಟೇ ಅಲ್ಲ ಅರುಣ, ಇನ್ನೊಂದು ನೆನಪಿದ್ಯಾ, ಆ ಟೇಪು ಸ್ಪೂಲುಗಳಿರ್ತಾ ಇತ್ತಲ್ಲ, ಸಿಗ್ನೇಚರ್ ಟ್ಯೂನ್ಗೆ ಬೇರೆ ಟೇಪು, ವಂದೇ ಮಾತರಂಗೆ ಬೇರೆ ಟೇಪು, ಹಾಗೆ ಮಂಗಳಧ್ವನಿಗೆ ಬೇರೆ ಟೇಪು. ಅವೆಲ್ಲವೂ ಕೂಡ ಎಷ್ಟು ಡ್ಯೂರೇಷನ್ ಅಂತ ಹೇಳ್ತೀಯಾ? ಸಿಗ್ನೇಚರ್ ಟ್ಯೂನ್ 2 ನಿಮಿಷ, ವಂದೇ ಮಾತರಂ 1 ನಿಮಿಷ, ಆ ನಂತರ ಸ್ವಲ್ಪ ಉಸಿರಾಡ್ಕೊಳ್ಬಹುದು ಅಂತ ಅನ್ನುವಂತಹ ಪರಿಸ್ಥಿತಿ ಅಂತಂದ್ರೆ ಮಂಗಳಧ್ವನಿಗೆ 3 ನಿಮಿಷ. ನೋಡು, ಟೇಪ್ ಅಂದ ತಕ್ಷಣ ಇನ್ನೊಂದು ವಿಷಯ ನೆನಪಾಗ್ತಾ ಇದೆ. ಏನು ಅಂತಂದ್ರೆ, ನಮಗೆಲ್ಲ ಈಗೆಲ್ಲ ಪವರ್ ಹೋಯ್ತು ಅಂತಂದ್ರೆ, ಕರೆಂಟ್ ಹೋಯ್ತು ಅಂತಂದ್ರೆ ಇವಾಗೆಲ್ಲ ಬ್ಯಾಕಪ್ ಇದೆ. ಆದರೆ ಆವಾಗ ನಮಗೆ ಜನರೇಟ್ರು, ಕರೆಂಟ್ ಹೋಯ್ತು ಅಂದ ತಕ್ಷಣ ಜನರೇಟರ್ ಆನ್ ಆಗಿ ಮತ್ತೆ ವಾಪಸ್ ನಮಗೆ ಕರೆಂಟ್ ಬರಬೇಕು ಅಂತಂದ್ರೆ ಸಾಧಾರಣ ಒಂದು 5ರಿಂದ 6 ನಿಮಿಷ ತಗೊಳ್ಳೋದು. ಆವಾಗ ಸ್ಟುಡಿಯೋ ಒಳಗಡೆ ಕತ್ಲಾಗೋದು. ನಮಗೆಲ್ಲ ಕೂಡ ಒಂದು ಯಾವಾಗಲೂ ಒಂದು ಟಾರ್ಚ್ ಇರೋದು ಸ್ಟುಡಿಯೋದಲ್ಲಿ. ಪಕ್ಕದಲ್ಲಿ ಒಂದು ಪುಟ್ಟದೊಂದು ಟೇಬಲ್ ಫ್ಯಾನ್ ಕೂಡ ಇರ್ತಾ ಇತ್ತು. ಆ ಟೇಬಲ್ ಫ್ಯಾನು ಅದರ ಪಕ್ಕ ಟಾರ್ಚ್ ಇತ್ತು. ಆ ಟಾರ್ಚ್ ಅನ್ನ ತಗೊಂಡಿದ್ದೀನಿ, ನನಗೆ ಗೊತ್ತಾಗಿಲ್ಲ. ಟಾರ್ಚ್ ತಗೊಂಡು ಕತ್ಲೆ, ಸ್ವಲ್ಪ ಸೆಕೆ ಕೂಡ ಆಗ್ತಾ ಇತ್ತು, ಒಳಗಡೆ ಕೂತಿದ್ದೆ. ಆ ಕತ್ಲೆಯಲ್ಲಿ ಕೂತಿದ್ನಲ್ಲ, ಯಾವುದೋ ಒಂದು ಗಳಿಗೆಯಲ್ಲಿ ಏನೋ ಮಾಡಿದ್ದೀನಿ, ಫ್ಯಾನ್ ಸ್ವಿಚ್ ಆನ್ ಆಗ್ಬಿಟ್ಟಿದೆ. ನನಗೆ ಗೊತ್ತಾಗಿಲ್ಲ. ನಮಗೆಲ್ಲ ಏನು ಅಂತಂದ್ರೆ ಬರೀ 10 ಸೆಕೆಂಡು, 30 ಸೆಕೆಂಡು, 1 ನಿಮಿಷ, 45 ಸೆಕೆಂಡು ಹೀಗೆಲ್ಲ ಜಾಹೀರಾತುಗಳು ಇರ್ತಾ ಇತ್ತು. ಟೇಪ್ನಲ್ಲಿ ಆ ಜಾಹೀರಾತು, ಯಾವ್ಯಾವ ಜಾಹೀರಾತು ಎಲ್ಲೆಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿ ಒಂದು ಸಣ್ಣ ಸಣ್ಣ ಟೇಬಿನ ಮಧ್ಯೆ ಒಂದೊಂದು ಚೀಟಿ ಬರೆದಿಟ್ಟು ಆ ಜಾಹೀರಾತದು ಒಂದು ಸಂಖ್ಯೆಯನ್ನ ಏನೋ ಬರೆದಿಡ್ತಾ ಇದ್ವಿ. ಅದೇನಾಗಿದೆ ಅಂತಂದ್ರೆ, ಕರೆಂಟ್ ಹೋಗಿದೆ ಅಲ್ವಾ, ಕರೆಂಟ್ ಹೋಗಿದ ತಕ್ಷಣ ಮತ್ತೆ ಕರೆಂಟ್ ಬಂದ ತಕ್ಷಣ ಫ್ಯಾನ್ ಆನ್ ಆಗೋಯ್ತು. ಆಗಿದ ತಕ್ಷಣ ಏನಾಯ್ತು ಅಂದ್ರೆ, ಆ ಚೀಟಿಗಳು ಇಟ್ಟಿದ್ದೆಲ್ಲ ಪುರ್ರ ಅಂತ ಹಾರಿಬಿಡ್ತು.
ಯಾವ್ದಂತಾನೆ ಗೊತ್ತಾಗ್ಲಿಲ್ಲ. ಎಷ್ಟು ಗಲಿಬಿಲಿ ಆಗತ್ತಲ್ವ ಅವಾಗ. ಮತ್ತೆ ಹಾಗೆ ಆಗಿತ್ತು. ಏನ್ ಗೊತ್ತಾ, ಫಿಲ್ಮ್ ಸಾಂಗ್ಸ್ ಎಲ್ಲ ಡಿಸ್ಕ್ ಅಲ್ಲಿ ಇರ್ತಿತ್ತು, ಅದ್ರಲ್ಲಿ RPM ಅಂತ ಇರ್ತಿತ್ತು. ಸ್ಪೀಡ್ ಏನಾಗಿದೆ, ಸ್ಪೀಡ್ RPM 78 RPM ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಓಡೋವಂಥದ್ದು. ಈ 33 RPM ಅಂದ್ರೆ 78 ಅಲ್ಲಿ ಒಂದ್ಸರಿ ಅಂದ್ರೆ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಇಟ್ಬಿಟ್ಟಿದ್ವಿ. ಯಾವ್ದೊಂದು ಹಾಡು ಸ್ಟಾರ್ಟ್ ಆಗ್ಬಿಡ್ತು. ಅವಾಗ ತಕ್ಷಣ ಏನ್ ನಮ್ದು ಅಷ್ಟು ಅಬ್ಸರ್ವೇಷನ್ ಇರಬೇಕು, ಮತ್ತು ಆ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ಇರಬೇಕು. ಸಮಯ ಪ್ರಜ್ಞೆ ತುಂಬಾನೇ ಬೇಕಾಗತ್ತೆ. ತಕ್ಷಣ ಏನ್ ಮಾಡ್ಬೇಕು, ಅಲ್ಲಿ RPM ಚೇಂಜ್ ಮಾಡ್ಬಿಡ್ಬೇಕಲ್ಲಿ ಟಕ್ ಅಂತ. ಫೇಡ್ರೆ ಆಫ್ ಮಾಡಿ RPM ಚೇಂಜ್ ಮಾಡಿ ಟಕ್ ಅಂತ ಹಿಂಗೆ ಹೇಳುತ್ತರ್ಕ ಆಮೇಲೆ ಸರಿಯಾಗಿ ಬಂತು. ಬಟ್ ಆ ಮೂಮೆಂಟ್ ಅಲ್ಲಿ ಏನ್ ಅನ್ಸುತ್ತೆ ನಮಗೆ ಅಂದ್ರೆ, ಗಾಬರಿ ಆಗ್ಬಾರ್ದು ಅಷ್ಟೇ. ಗಾಬರಿ ಆಗ್ಬಿಟ್ರೆ ಈಗ ಕೇಳೋರಿಗೆ ಅವ್ರಿಗೇನು ಗೊತ್ತಿರುತ್ತೆ ಏನಾಯ್ತು ಅನ್ನೋದು. ಬಟ್ ನಾವು ಅಲ್ಲಿ ಮ್ಯಾನೇಜ್ ಮಾಡುವಂತ ಒಂದು ಟೆಕ್ನಿಕ್ ನಮ್ಗೆ ಗೊತ್ತಿದ್ರೆ ತುಂಬಾನೇ ಈಸಿ ಆಗುತ್ತೆ. ಒಟ್ಟಾರೆ ಏನ್ ಗೊತ್ತಾ, ಕೇಳುಗರಿಗೆ ಇದೆಲ್ಲ ಗೊತ್ತಾಗಲ್ಲ. ಒಳ್ಳೆ ಹಾಡುಗಳು ಕೇಳ್ತಾ ಇದೀವಪ್ಪ, ತುಂಬಾ ಚೆನ್ನಾಗಿದೆ. ರಾತ್ರಿ ಡ್ರಾಮಾ ಆಗಿರ್ಬೋದು, ಬೆಳಗ್ಗೆ ಉದ್ಯಾರಾಧನಾ ಆಗಿರ್ಬೋದು, ಹಾಡುಗಳಾಗಿರ್ಬೋದು. ಆದ್ರೆ ನಾವೇನು ಉದ್ಘೋಷಕರಾಗಿ ಇಲ್ಲಿ ಕೆಲಸ ಮಾಡ್ತೀವಲ್ಲ, ಆ ಟೈಮಲ್ಲಿ ಯಾವ ತರ ಅನೌನ್ಸ್ಮೆಂಟ್ ಮಾಡಬೇಕು, ಯಾವ ತರ ಇರಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಆದ್ರೆ ಒಳಗಡೆ ಏನ್ ನಡೆಯುತ್ತೋ ಅದು ನಮ್ಗೇ ಗೊತ್ತು. ನಮ್ಗೆ ಟ್ರೈನಿಂಗ್ ನಲ್ಲಿ ಒಂದು ಮಾತು ಹೇಳಿದ್ರು, ನಮ್ಮನ್ನೆಲ್ಲ ಕೂಡಿಸ್ಕೊಂಡು 5 ನಿಮಿಷದ ಒಂದು ಕಾರ್ಯಕ್ರಮವನ್ನ ನಾವು ಪ್ರೊಡ್ಯೂಸ್ ಮಾಡಿದ್ವಿ, 5 ನಿಮಿಷದ ಒಂದು ರೆಕಾರ್ಡ್ ಮಾಡಿ ಇಟ್ವಿ ಅಂತಂದ್ರೆ ಅದಕ್ಕೆ ಏನಿಲ್ಲ ಅಂತಂದ್ರೆ 24 ಗಂಟೆ ಕೆಲಸ ಮಾಡಿರ್ತೀವಿ. ನಾವೇನಾದ್ರೂ ಆನ್ ಏರ್ ಹೋಗ್ಬೇಕಾದ್ರೆ ಏನಾದ್ರೂ ತಪ್ಪಾಯ್ತು ಅಂತಂದ್ರೆ ಅದನ್ನ ಪೆನ್ಸಿಲಲ್ಲಿ ಬರೆದು ಅಳಿಸೋ ಹಂಗೆ ಅಳಿಸೋದಿಕ್ಕಾಗೋದಿಲ್ಲ ಅಂತ, ತುಂಬಾ ಜವಾಬ್ದಾರಿಯಿಂದ ಮಾಡಬೇಕು ಅಂತ. ಈ ರೀತಿಯಾದ ಒಂದು ತರಬೇತಿ ನಮಗೆ ಕೊಟ್ಟಿರೋದ್ರಿಂದ ಪ್ರಸಂಗಾವಧಾನ ಅಂತ ಹೇಳಬಹುದು, ಅಥವಾ ಸಮಯ ಪ್ರಜ್ಞೆ ಅನ್ನೋದು ಏನಿರ್ಬೋದು ಅದು ಜಾಗೃತ ಆಗತ್ತೆ. ಆ ಜಾಗೃತ ಆಗಿರುವಂತದಕ್ಕೆ ತುಂಬಾ ನಮಗೆ ಅನುಭವಗಳು ಸಿಕ್ಕಿದೆ. ಅಷ್ಟೇ ಅಲ್ಲ, ಆ ಟೇಪ್ ಜೊತೆ ಒಂದು ಟೇಪ್ ಕ್ಯೂ ಶೀಟ್ ಅಂತ ಇಟ್ಟಿರೋರು, ಅದು ಅದೇ ಕರೆಕ್ಟಾ, ಸರಿ ಇದೆಯಾ, ಟೇಪ್ ಸ್ಟಾರ್ಟ್ಸ್ ವಿತ್ ಅಂತ ಅದೇ ವರ್ಡ್ ಇಂದ ಶುರುವಾಗುತ್ತಾ, ಎಂಡ್ಸ್ ವಿತ್ ಅದೇ ಶುರುವಾಗುತ್ತಾ, ಅದೆಲ್ಲ ಚೆಕ್ ಮಾಡ್ಕೋತಾ ಇದ್ವಿ. ಅದಿದ್ರೂ ಏನಾದ್ರು ತಪ್ಪಾದ್ರೆ ಯಾರೋ ಬೈ ಮಿಸ್ಟೇಕ್ ಬೇರೆ ಟೈಪ್ ಬಾಕ್ಸ್ ಬೇರೆ ಇರುತ್ತೆ, ಟೇಪ್ ಬೇರೆ ಇರುತ್ತೆ, ಅದೆಲ್ಲ ನಾವು ಚೆಕ್ ಮಾಡ್ಕೋಬೇಕಿತ್ತು. ಯಾಕೆ ಅಂದರೆ ಅಲ್ಲಿ ಎನ್ನೇ ತಪ್ಪಾದರೂ ಅದನ್ನ ಕರೆಕ್ಟ್ ಮಾಡೋಂಥ ಒಂದು ಕೊನೆ ಚಾನ್ಸ್ ಇರ್ತಾ ಇದ್ದಿದ್ದು ಅನೌನ್ಸರ್ ಆನ್ ಡ್ಯೂಟಿ ಯಾರು ಇರ್ತಿದ್ರು ಆ ತಪ್ಪುಗಳನ್ನ ತಿದ್ದುಕೊಂಡು ಅವರು ಆನೇರು ಸರಿ ಹೋಗುವಂಥ ಮಾಡುವಂಥ ಒಂದು ಕಾರ್ಯ ದಕ್ಷತೆ ಅನೌನ್ಸರ್ಗೆ ಬೇಕಾಗಿರುತ್ತೆ. ಒಟ್ಟಾರೆ ಏನಾಗುತ್ತೆ ಗೊತ್ತಾ, ಈಗ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಕರೆಕ್ಟ್, ಆದ್ರೆ ನಮ್ಮ ಕಾರ್ಯಕ್ರಮಗಳನ್ನ ಕೊಡೋರು ಯಾರು? ಅವರು ಆರ್ಟಿಸ್ಟ್ಗಳಿರ್ಬೋದು, ಸಂಗೀತ ಕಲಾವಿದರು ಇರಬಹುದು, ಅಥವಾ ಆ ಸಂಗೀತ ರೆಕಾರ್ಡಿಂಗ್ ಮಾಡಿಬಿಟ್ಟು ಅದನ್ನ ಪ್ರೊಡಕ್ಷನ್ ಮಾಡಿ ಎಡಿಟ್ ಮಾಡಿ ನಮಗೆ ಕೊಡುವಂತಹದ್ದು ಒಂದು ಕೆಲಸ ಇದೆಯಲ್ಲ, ಅದನ್ನ ನಾವು ಖಂಡಿತ ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ಆ ಸಮಯ ಪ್ರಜ್ಞೆ, ಇಷ್ಟೇ ನಿಮಿಷಕ್ಕೆ ಪ್ರೋಗ್ರಾಮ್ ಮಾಡಬೇಕು, ಅರ್ಧ ಗಂಟೆಗೆ ಪ್ರೋಗ್ರಾಮ್ ಮಾಡಬೇಕು, 20 ನಿಮಿಷಕ್ಕೆ ಮಾಡಬೇಕು, 1 ಸೆಕೆಂಡು ಆಚೆ ಈಚೆ ಹೋಗೋ ಆಗಿಲ್ಲ. ಸೊ ಆ ಥರ ಪ್ರೋಗ್ರಾಮ್ಗಳನ್ನ ಮಾಡುವಂಥ ನಮ್ಮ ಎಲ್ಲ ಕಾರ್ಯಕ್ರಮ ನಿರ್ವಾಹಕರಿಗೂ ಸಹ ನಾವು ಈ ಮೂಲಕ ಧನ್ಯವಾದಗಳನ್ನ ಹೇಳಲೇಬೇಕು. ಅಂತಹ ಕಾರ್ಯಕ್ರಮ ನಿರ್ವಾಹಕರಾಗಿ ಸೇವೆ ಸಲ್ಲಿಸಿರುವಂತಹ ಸಾಯಿಲಕ್ಷ್ಮಿ ಅವರು ಆಕಾಶವಾಣಿಯ ಕುರಿತಂತೆ ಅವರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಬನ್ನಿ ಕೇಳೋಣ. ನಮ್ಮ ಜೀವನಾಡಿಯೇ ಆಕಾಶವಾಣಿ ಅಂತ ಹೇಳ್ಬಹುದು. ಮತ್ತೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿರೋ ಆಕಾಶವಾಣಿಗೆ 70 ತುಂಬಿದ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಹಾರೈಸ್ತಾ ಇದ್ದೀನಿ. ನಮ್ಮ ಕೇಳುಗರಿಗೆಲ್ಲ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಅವರೇ ಕಾರಣ ನಾವೆಲ್ಲ ಇಷ್ಟು ಕೆಲಸ ಮಾಡೋಕ್ಕೆ, ಮತ್ತೆ ಅವರ ಹೃದಯವನ್ನ ತಲುಪೋಕೆ ಅವರ ಪ್ರೀತಿ ವಿಶ್ವಾಸ ಇವೇ ಕಾರಣ. ಬಹಳ ಸಮರ್ಪಕವಾಗಿ ಕನ್ನಡದ ಕೆಲಸ ಆಗಿದೆ ಆಕಾಶವಾಣಿಯಿಂದ. ನಾವು ಆಕಾಶವಾಣಿಯವರು ಯಾವಾಗಲೂ ಕಟ್ಟೋ ಕೆಲಸ ಮಾಡೋದು. ನಮ್ಮ ಆರ್ಕೈವ್ಸ್ ಅಂತೀವಲ್ಲ, ಧ್ವನಿ ಭಂಡಾರವೇ ಸಾಕ್ಷಿ. ಎಂತೆಂತಹ ಮಹನೀಯರ ಧ್ವನಿಗಳನ್ನ, ಭಾವನೆಗಳನ್ನ, ಮತ್ತೆ ಅಭಿಪ್ರಾಯವನ್ನ, ಅವರ ಬದುಕು ಸಾಧನೆಯನ್ನ ಆಕಾಶವಾಣಿ ದಾಖಲೀಕರಣ ಮಾಡಿದೆ. ಅದು ಇವತ್ತು ಬಹಳ ಅಮೂಲ್ಯವಾದ ಸಂಪತ್ತು. ಅದು ಕನ್ನಡ ನುಡಿಗೆ ಆಕಾಶವಾಣಿ ಸಲ್ಲಿಸಿರೋ ಒಂದು ಗೌರವ, ಮತ್ತೆ ಶ್ರದ್ಧೆಯಿಂದ ಅದನ್ನ ಧ್ವನಿ ಮುದ್ರಿಸ್ಕೊಂಡಿರೋದು ಸಾರ್ಥಕವಾದ ಒಂದು ಕೆಲಸ. ಇನ್ನೊಂದು, ನಾವು ರೇಡಿಯೋ ಆಟೋಬಯೋಗ್ರಫಿ ಅಂತ ಅನೇಕ ಮಹನೀಯರ ಜೀವನವನ್ನ 3 ಗಂಟೆಗಳ ಕಾಲದ ರೆಕಾರ್ಡಿಂಗ್ ಅಲ್ಲಿ ಸೆರೆ ಹಿಡಿತೀವಿ. ಅದು ನಮ್ಮ ದೆಹಲಿ ಕೇಂದ್ರದಿಂದ ಆದೇಶ ಬಂದಾಗ ನಾವು ಮಾಡೋ ಕಾರ್ಯಕ್ರಮ. ಅದು ಅಲ್ಲಿ ದಾಖಲಾಗಿ ಹೋಗುತ್ತೆ, ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಪ್ರಸಾರ ಮಾಡಲಾಗುತ್ತೆ. ಅದು ಸಹ ಅನೇಕ ಮಹಾನುಭಾವರ ಜೀವನದ ಒಂದು ಪಯಣವನ್ನ ಸೂಚಿಸುವಂತಹ ಕಾರ್ಯಕ್ರಮ. ಮಕ್ಕಳ ಕಾರ್ಯಕ್ರಮ ಮತ್ತೆ ಹಿರಿಯರ ಕಾರ್ಯಕ್ರಮ ಎರಡೂ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದ ಕಾರ್ಯಕ್ರಮಗಳು. ಒಂದು, ಮಕ್ಕಳ ಲೋಕದಲ್ಲಿ ನಾವು ಕಲ್ಪನೆಯನ್ನ ಚಿಗುರಿಸ್ಬೇಕು.
ಹಾಗೆ ಹಿರಿಯರ ಕಾರ್ಯಕ್ರಮದಲ್ಲಿ ನಾವು ವಾಸ್ತವದ ಪರಿಚಯ ಮಾಡಿಕೊಡ್ಬೇಕು. ಇದು ಎರಡು ದೊಡ್ಡ ಸವಾಲು ನಮಗೆ. ಮಕ್ಕಳು ಬಹಳ ಮುಗ್ಧ, ಅವರ ಆಳಕ್ಕೆ ಇಳಿದು ನಾವು ಮಾತಾಡಬೇಕು. ಮತ್ತೆ ಅವರಿಗೆ ನಿಲುಕೋ ಭಾಷೆನಲ್ಲಿ ನಾವು ಕತೆ, ಹಾಡು ಎಲ್ಲವನ್ನ ಕಟ್ಟಬೇಕು. ಅನೇಕ ಗೀತರೂಪಗಳನ್ನ ನಾನು ಮಕ್ಕಳಿಗಾಗಿ ವೇದಿಕೆಗೆ ಮತ್ತು ಆಕಾಶವಾಣಿಯ ಪ್ರಸಾರಕ್ಕಾಗಿ ಅರ್ಪಿಸಿರೋ ಅನುಭವ ಇದೆ. ನಮ್ಮ ಸಂಗೀತಗಾರರು ಮತ್ತೆ ನಮ್ಮ ಕಂಪೋಸರ್ಸ್ ಅಂತೀವಲ್ಲ ಅವರೆಲ್ಲ ನನಗೆ ಹೆಗಲಾಗಿ ನಿಂತು ಇಂತಹ ಅರ್ಪಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದು ನಾನು ನೆನೆಸ್ಕೋಬೇಕು. ಸಂಗೀತ ಇಲ್ಲದೆ ಆಕರ್ಷಣೆ ಬರೋಲ್ಲ ಯಾವುದೇ ಕಾರ್ಯಕ್ರಮಕ್ಕಾಗಲಿ. ಅಂತಹ ಮಕ್ಕಳ ಕಾರ್ಯಕ್ರಮ ಅನ್ನೋದನ್ನ ಆ ಮಟ್ಟಕ್ಕೆ ಏರಿಸ್ಬೇಕಾದ್ರೆ ಅವರೆಲ್ಲರೂ ಕಾರಣ. ಮತ್ತೆ ಆಕಾಶವಾಣಿ ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳ ಕಾರ್ಯಕ್ರಮಕ್ಕಾಗಿ ಒಂದು ಬಹುಮಾನವನ್ನ ಘೋಷಿಸಿತ್ತು. ಆ ಸಮಯದಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯಿಂದ ನಮ್ಮ ಒಂದು ಎಂಟ್ರಿ ಸರ್ಕಸ್ ಆನೆ ನಲ್ಲಿ ಅನ್ನೋದು ಅಲ್ಲಿ ಹೋಯ್ತು. ಅದರ ಸಂಗೀತದ ನಿರ್ವಹಣೆಯ ಹೊಣೆ ಹೊತ್ತವರು ಇಂದು ವಿಶ್ವನಾಥ್. ಒಂದು ಆನೆ ತಿಳುವಳಿಕೆ ಮಕ್ಕಳು ಕೊಟ್ಟ ಹಾಗೆ, ಮಕ್ಕಳು ಆನೆಗೆ ಬುದ್ಧಿ ಹೇಳಿದ ಹಾಗೆ, ಈ ರೀತಿ ಒಂದು ಕಲ್ಪನೆಯಲ್ಲಿ ನಾನು ಬರೆದಿದ್ದು ರಾಷ್ಟ್ರ ಮಟ್ಟದಲ್ಲಿ ಬಹುಮಾನ ಪಡೀತು. ಇಂದು ವಿಶ್ವನಾಥ್ ಅವರು ನಮ್ಮ ಜೊತೆಲಿ ಮ್ಯೂಸಿಕ್ ಮಾಡೋಕಿದ್ರು. ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಎನ್ ರಘು ಅವರು ಕೈ ಜೋಡಿಸಿದ್ರು ಈ ಕಾರ್ಯಕ್ರಮದಲ್ಲಿ. ಇದನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ಅರ್ಪಿಸಿದ್ದೀವಿ. ಮತ್ತೆ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಮೊದಲ ಸ್ಥಾನ ದೊರೆಯಿತು. ಹಾಗೆ ಹಿರಿಯರ ಕಾರ್ಯಕ್ರಮದಲ್ಲಿ 2 ಬಾರಿ ಬೆಳಗಿನ ಇಡೀ ಪ್ರಸಾರ ಅವರಿಗಾಗಿ ಅರ್ಪಿಸಿದ್ವಿ. ಒಂದು ಜೀವಾಭಾವ ಅಂತ, ಇನ್ನೊಂದು ಭವ ವೈಭವ ಅಂತ. ಇವೆರಡು ಅದ್ಭುತವಾದ ಕಾರ್ಯಕ್ರಮಗಳು. ಒಂದು ಜೀವಾಭಾವಕ್ಕೆ ಮೇಕಪ್ ನಾಣಿಯವರು ನಮಗೆ ನಿರೂಪಕರಾಗಿ ಸಿಕ್ಕಿದ್ರು. ಲೈವ್ ನಿರೂಪಣೆ, ಆಗ ಲೈವ್ ಎಲ್ಲ ಬಹಳ ಹೊಸದು, ಸುಮಾರು 1999ರಲ್ಲಿ. ಮತ್ತೆ ನೆಕ್ಸ್ಟ್ ನಾವು ಭವ ವೈಭವ ಅರ್ಪಿಸಿದಾಗ ನಮ್ಮ CH ಲೋಕನಾಥ್ ಹಾಗೂ ಶಿವರಾಮ್, RT ರಮ ಇವರೆಲ್ಲ ಕಾಂಪಿಯರ್ಸ್ ಆಗಿ ಆ ಕಾರ್ಯಕ್ರಮ ನಡೆಸಿದ್ರು. ಹಿರಿಯರಿಗೆ ಬಹಳ ಸಂತೋಷ ಕೊಟ್ಟಂತಹ, ಅವರ ಅನೇಕ ಸಮಸ್ಯೆಗಳಿಗೆ ಉತ್ತರ ರೂಪದಲ್ಲಿ ದೊರೆತಂತಹ ಪರಿಹಾರಗಳು ಸಹ ಆ ಕಾರ್ಯಕ್ರಮದ ಭಾಗವಾಗಿತ್ತು. ಹಾಗೆ ನನ್ಗೆ ಇನ್ನೊಂದು ಮರೆಯಲಾಗದ ಅನುಭವ ಅಂದ್ರೆ, ನಾವು ಮಸ್ತಕಾಭಿಷೇಕ 2006ರಲ್ಲಿ ಶ್ರವಣಬೆಳಗೊಳದಲ್ಲಾದಾಗ ಬಾಹುಬಲಿಗೆ ಕೆಲಸ ಮಾಡಿದ್ದು. 2 ತಿಂಗಳ ಕಾಲ ಬೆಂಗಳೂರನ್ನ ಮರೆತು ಅಲ್ಲಿ ಓಡಾಡ್ಕೊಂಡು ಹಾಸನದಿಂದ ಕೆಲಸ ಮಾಡಿದ್ ಮರೆಯಕ್ಕಾಗಲ್ಲ. ಅದು ಒಂದು ಅವಿಸ್ಮರಣೀಯ ಘಟನೆ ನನ್ನ ಜೀವನದಲ್ಲಿ. ಹಂಪಾನ ಅಂತಹ ದೊಡ್ಡ ವಿದ್ವಾಂಸರು ಅಲ್ಲಿ ಶಾಸನಗಳು ಪ್ರತಿಯೊಂದ್ರ ಬಗ್ಗೆ ತಿಳುವಳಿಕೆ ನೀಡ್ತಾ ಇದ್ರು. ಶ್ರೋತೃಗಳಿಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, ಆಕಾಶವಾಣಿಗೆ ಶುಭಾಶಯ ಹೇಳ್ತಾ ನಿರ್ಗಮಿಸ್ತಾ ಇದ್ದೀನಿ. ನಮಸ್ಕಾರ. ಅಷ್ಟೇ ಅಲ್ಲ, ನಮ್ಮ ಇಂಜಿನಿಯರ್ಸ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಂತಹ ಒಂದು ದೊಡ್ಡ ಕೊಡುಗೆ ಅವರದ್ದು. ಕಂಟ್ರೋಲ್ ರೂಮಿಂದ ಅವರು ಕೂತ್ಕೊಂಡು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದಂತಹ ಒಂದು ಕಾರ್ಯಕ್ರಮದ ಒಂದು ಪ್ರಸ್ತುತಿ ಅಷ್ಟು ಪ್ರಭಾವಿಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅವ್ರಿಗೆಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡಲೇಬೇಕು ಈ ಸಂದರ್ಭದಲ್ಲಿ. ಆಕಾಶವಾಣಿ ಬೆಂಗಳೂರು ಆ ವಾಹಿನಿಯಲ್ಲಿ ಕೆಲಸ ಮಾಡ್ತಿರೋದು, ಅದರ ಒಂದು ಅಡ್ವಾಂಟೇಜ್ ಏನಂತಂದರೆ, ನಮಗಿಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ಕಲೆ ಇದೆ, ಎಲ್ಲ ಪ್ರಕಾರಗಳನ್ನು ನಾವು ನೋಡ್ತೀವಿ. ಆ ಟೈಮಲ್ಲಿ ಅಷ್ಟೇ ಸೀರಿಯಸ್ ಆಗಿ ಬಂದಂತ ಚಾನಲ್ ಇದು. ಈಗಲೂ ಸಹ ಅದರ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡಿದೆ ನಮ್ಮ ಆಕಾಶವಾಣಿ ಬೆಂಗಳೂರು. ಹೌದು, ಇದರಲ್ಲಿ ಎಲ್ಲ ನಮಗೆ ಎಷ್ಟು ಕಲ್ತಿಲ್ಲ ನಾವು. ಇದರಲ್ಲಿ ಆ ಸಾಹಿತ್ಯದ ಬಗ್ಗೆ ಇರ್ಬೋದು, ಸಂಗೀತದ ಬಗ್ಗೆ ಇರ್ಬೋದು, ಕಲೆ ಬಗ್ಗೆ ಇರ್ಬೋದು, ಎಲ್ಲ ಪ್ರಕಾರಗಳನ್ನು ನಾವು ನೋಡಿದ್ದೀವಿ, ಮಾತಾಡಿದ್ದೀವಿ, ಅದನ್ನು ಕೇಳಿಸ್ಕೊಂಡಿದ್ದೀವಿ. ಅದೆಲ್ಲ ಒಂದು ನಮಗೆ ಬಂದಂತ ಸೌಭಾಗ್ಯ. ಮತ್ತೆ ಎಂತೆಂತಹ ಕಲಾವಿದರ ಒಂದು ಸಹವಾಸದಲ್ಲಿ ನಾವಿದ್ದೀವಿ, ಎಂತೆಂತಹ ಲೆಜೆಂಡ್ರಿ ಅವರುಗಳನ್ನ ನೋಡಿದ್ವಿ, ಲೈವ್ ಪ್ರೋಗ್ರಾಮ್ ನೋಡಿದ್ವಿ. ಅವರುಗಳನ್ನೆಲ್ಲ ಎಂತಹ ಒಂದು ಭಗವಂತ ನಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ ನಮಗೆ. ಶಾಲಿನಿ, ಇನ್ನೊಂದು ನೆನಪಿದ್ಯಾ ನಿಮಗೆ? ನೇರ ಪ್ರಸಾರದಲ್ಲಿ ಕಲಾವಿದರು ಇಲ್ಲೇ ಬಂದು ನೇರ ಪ್ರಸಾರದಲ್ಲಿ ಅವ್ರ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ರು. ಅದರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಅಲ್ವಾ? ಅದು ಏನು ಗೊತ್ತಾ, ಇಲ್ಲಿ ಓಪನಿಂಗ್ ಅನೌನ್ಸ್ಮೆಂಟ್ ಕೊಡ್ತೀವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು, ನಮ್ಮ ಪ್ರೈಮರಿ ಚಾನೆಲ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕೊಡ್ತೀವಿ. ಮ್ಯೂಸಿಕ್ ರೆಕಾರ್ಡಿಂಗ್ ಅಥವಾ ಲೈವ್ ಹೋಗ್ತಾ ಇರೋದು ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಇರುತ್ತೆ. ಓಪನಿಂಗ್ ಅನೌನ್ಸ್ಮೆಂಟ್ ಕೊಟ್ಟು ಅದನ್ನೆಲ್ಲ ಏನೇನಿದೆ ಡೀಟೇಲ್ಸ್ ಬರ್ಕೊಂಡಿದ್ದನ್ನು ತಗೊಂಡು ಹೋಗಿ ಮ್ಯೂಸಿಕ್ ಸ್ಟುಡಿಯೋಗೆ ಹೋಗಬೇಕು. ಅಲ್ಲಿ ಎಲ್ಲ ಅವರು ಹಾಡು ಶುರು ಮಾಡಿಬಿಟ್ಟಿರ್ತಾರೆ. ಆ್ಯಕ್ಚುಲಿ
ಆಮೇಲೆ ಅಲ್ಲೆಲ್ಲ ನೆಕ್ಸ್ಟ್ ಕಟ್ಗಳದ್ದೆಲ್ಲ ಅನೌನ್ಸ್ಮೆಂಟ್ ಕೊಡಬೇಕು, ಕ್ಲೋಸಿಂಗ್ ಅನೌನ್ಸ್ಮೆಂಟ್ ಮತ್ತೆ ನಾವು ಸ್ಟುಡಿಯೋಕ್ಕೆ ಹೋಗಿ ಕೊಡಬೇಕು. ಎಷ್ಟು ಸುಂದರವಾದ ಅನುಭವ, ಎಷ್ಟು ಲೈವ್ಲಿ ಆಗಿರ್ತಿತ್ತು ಅಲ್ವಾ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾನೇ ಖುಷಿ, ತುಂಬಾ ಆಕ್ಟಿವ್ ಆಗಿರ್ತಾ ಇದ್ವಿ. ಒಬ್ಬ ಪ್ರಸಿದ್ಧ ಕಲಾವಿದರು ಬಂದಿದ್ರು, ಭಾವಗೀತೆದು ಒಂದು ಲೈವ್ ಪ್ರೋಗ್ರಾಮ್ ಹೋಗ್ತಾ ಇತ್ತು. ಪಾಪ ಅವ್ರು ಬರೋ ಹೊತ್ತಿಗೆ ಅವ್ರಿಗೆ ತುಂಬ ಅನಾರೋಗ್ಯ ಇತ್ತು. ಆದರೆ ಅದು ಮುಂಚೆನೇ ಅನೌನ್ಸ್ ಮಾಡಿಬಿಟ್ಟಿದ್ವಿ, ಆಯಿತು ನಾನು ಬರ್ತೀನಿ ಅಂತ ಹೇಳಿ ಎಲ್ಲ ಬಂದರು. ಭಾವಗೀತೆಗಳ ಒಂದು ಕಾರ್ಯಕ್ರಮ ಮಧ್ಯಾಹ್ನ 1ರಿಂದ 1:10 ಭಾವಗೀತೆಗಳ ಪ್ರಸಾರ ಆಗ್ತಾ ಇತ್ತು. 1:10 ನಮಗೆ ಮತ್ತೆ ವಾರ್ತೆಗಳು ಹೋಗುತ್ತೆ. ಅದು ಬಂದು ಎಲ್ಲ ಆಯಿತು, ಆರಂಭ ಮಾಡಿದ್ರು, ಒಂದು ಗೀತೆಯನ್ನು ಹಾಡಿದ್ರು. ಹಾಡಿದ ನಂತರ ಎರಡನೇದು ಹಾಡೋಕ್ಕೆ ಆಗಲೇ ಇಲ್ಲ ಅವರಿಗೆ, ನನಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲೇ ಪಾಪ ಕುಸಿಯೋ ಹಂಗಾದರೂ ಒಂಥರ ಅರಪ್ರಜ್ಞಾವಸ್ಥೆಗೆ ಹೋಗುವಂತಹ ಪರಿಸ್ಥಿತಿ ಬಂದುಬಿಡ್ತು. ನಾನು ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ, 2ನೇ ಹಾಡಿಗೆ ಅವ್ರು ಬರ್ಕೊಟ್ಟಿರೋದು ನನ್ನ ಹತ್ರ ಇದೆ, ಇದನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳಿ. ಆದರೆ ನನಗೆ ಅದನ್ನು ಅನೌನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಅವ್ರು ಮುಂದೆ ಹಾಡ್ತಾ ಇಲ್ಲ. ಏನು ಮಾಡಬೇಕು ಆ ಸಂದರ್ಭದಲ್ಲಿ? ಲೈವ್ ಹೋಗ್ತಾ ಇದೆ, ಏನು ಮಾಡಬೇಕು? ತಕ್ಷಣ ನಾನು ಉಳಿದಂತಹ ಪಕ್ಕವಾದ್ಯದವ್ರನ್ನೆಲ್ಲ ಅವ್ರು ಕೂತ್ಕೊಂಡು ಸುಮ್ಮನೆ ಏನಾದರೂ ನುಡಿಸಿ ಅಂತ ಹೇಳಿ ಅವ್ರು ನುಡ್ಸಕ್ಕೆ ಬಿಟ್ಬಿಟ್ಟು ಓಡಿದೆ ನಾನು ಲೈಬ್ರರಿಗೆ ಹೋಗ್ಬಿಟ್ಟು ಅದೇ ಕಲಾವಿದರು ಹಾಡಿರುವಂತಹ ಯಾವುದನ್ನ CD ಇದೆಯಾ ಅಂತ, ಅವರು ಪ್ರಸಿದ್ಧ ಕಲಾವಿದರೆ, ಅವರು CD ಇತ್ತು, CD ತಗೊಂಡು ಓಡ್ ಬಂದು ನಮ್ಮ ಸ್ಟುಡಿಯೋಗೆ, ಅನೌನ್ಸರ್ ಸ್ಟುಡಿಯೋಗೆ ಹೋಗಿ ಅದನ್ನು ನಾವು ಕ್ಯೂ ಮಾಡಿಕೊಂಡು, ನನಗೆ ಇನ್ನು 3 ನಿಮಿಷ ಇದ್ದಿತ್ತು, 3 ನಿಮಿಷದ ಹಾಡನ್ನು ನಾನು ಹುಡುಕೋಬೇಕಿತ್ತು. ಆ CD-ನಲ್ಲಿ ಹುಡುಕೊಂಡು ಅದೇ ಕಲಾವಿದರು ಹಾಡಿದಂಥ ಹಾಡನ್ನು ನಾನು ಹಾಕಬೇಕಾಗಿ ಬಂತು, ಹಾಕಿದೆ. ಆದರೆ ನಾವು ನೇರ ಪ್ರಸಾರದಲ್ಲಿ ಅಂತಲೇ ಅನೌನ್ಸ್ಮೆಂಟ್ ಕೊಟ್ಟಿದ್ದು, ಕೊನೆಯಲ್ಲೂ ಕೂಡ ನೇರ ಪ್ರಸಾರದಲ್ಲಿ ಕೇಳಿದಿರಿ ಅಂತಲೇ ಹೇಳಿದ್ವಿ. ಯಾರಿಗೂ ಏನೂ ಎಲ್ಲೂ ತೊಂದರೆ ಆಗದಿಲ್ಲ ಇರೋ ಹಾಗೆ ಅವತ್ತು ಕಾರ್ಯಕ್ರಮವನ್ನು ನಾವು ಪ್ರಸ್ತುತಪಡಿಸಿದ್ದಾಯಿತು. ತುಂಬ ನನಗೆ ಆತ್ಮತೃಪ್ತಿ ಸಿಕ್ಕಿದಂತಹ ಅದೊಂದು ದಿನ, ಆ ಕ್ಷಣ ಅಂತ. ಅಂದ್ರೆ ಒಟ್ಟಾರೆ ಅನೌನ್ಸರ್ಸ್ ಅನ್ನೋದು ಈ ಆಕಾಶವಾಣಿಗೆ ಒಂದು ಪಿಲ್ಲರ್ ತರನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಎಲ್ಲರೂ ಕಲ್ತಿರ್ಬೇಕು ಅನ್ನೋದೊಂದು ಇಲ್ಲಿ, ಯಾಕಂದ್ರೆ ಎಲ್ಲರೂ ಮ್ಯಾನೇಜ್ ಮಾಡ್ಲೇಬೇಕಾಗತ್ತೆ. ಆ ಟೈಮ್ ಮ್ಯಾನೇಜ್ಮೆಂಟ್ ಸಮಸ್ಯೆಯನ್ನ ಪರಿಹಾರ ಮಾಡೋದ್ರಲ್ಲಿ ನಮಗೆ ಗೊತ್ತಿಲ್ದಂಗೆ ನಾವು ಬೆಳೆದ್ಬಿಟ್ಟಿರ್ತೀವಿ. ಈಗ ನ್ಯೂಸ್ ಕೂಡ ಓದ್ಬಿಟ್ಟು ಸೇಮ್ ಹಾಗೇನೆ ನ್ಯೂಸ್ದು ಇನ್ನೊಬ್ರು ಪಕ್ಕದಲ್ಲಿ ಕುತ್ಕೊಂಡು ಓದ್ತಾ ಇದ್ದಾರೆ, ಅವ್ರಿಗೆ ಬಿಕ್ಕಳಿಕೆ ಶುರು ಆಗೋಯ್ತು. ಏನ್ ಮಾಡೋದು ಅವಾಗ? ನ್ಯೂಸ್ ಅಲ್ಲಿ ಏನಾದ್ರೂ ಮಧ್ಯೆ ತೊಂದರೆ ಆಯ್ತು ಅಂತಂದ್ರೆ ನಾವು ಫಿಲ್ಲರ್ ಹಾಕೋ ಹಾಗಿರ್ಲಿಲ್ಲ, ಸಿಗ್ನೇಚರ್ ಟ್ಯೂನ್ ಹಾಕ್ಬೇಕಿತ್ತು. ಒಂದು 30 ಸೆಕೆಂಡ್ ಹಾಕಿದ್ದು, ತಕ್ಷಣ ಹೇಳ್ಕೊಂಡಿದ್ದು ನಾನು ಓದಿದ್ದೀನಿ ಅದನ್ನ. ಹೌದು, ನಮ್ಮ ಆಕಾಶವಾಣಿ ವಾರ್ತೆಗಳು, ಪ್ರದೇಶ ಸಮಾಚಾರದ ಬಗ್ಗೆ ನಾವು ಮಾತಾಡ್ತಿದ್ವಲ್ಲ, ನಮ್ಮ ಹಿರಿಯ ವಾರ್ತಾವಾಚಕರಾದ ಎಸ್ ಪರಶುಮೂರ್ತಿ ಅವರು ಆಕಾಶವಾಣಿ ಕುರಿತಂತೆ ಏನ್ ಹೇಳಿದ್ದಾರೆ, ಏನ್ ಮಾತಾಡಿದ್ದಾರೆ ಕೇಳೋಣ. ಆಕಾಶವಾಣಿನಲ್ಲಿ ಬೆಳಿಗ್ಗೆ ಕಾರ್ಯಕ್ರಮ ಶುರುವಾಗಿ ರಾತ್ರಿ ಮುಗಿಯುವಷ್ಟರೊಳಗೆ ಅನೇಕ ರೀತಿಯ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳು ಪ್ರತಿನಿತ್ಯ ಪ್ರಸಾರವಾಗ್ತಾ ಇರ್ತವೆ. ಮಕ್ಕಳು, ಮಹಿಳೆಯರು, ಯುವಕರು, ರೈತರು, ಕಾರ್ಮಿಕರು, ಹೀಗೆ ಸಮಾಜದ ಬೇರೆ ಬೇರೆ ಸಮೂಹಗಳನ್ನ ಗುರಿಯಾಗಿಸಿಕೊಂಡು ಕೆಲವೊಂದು ನಿರ್ದಿಷ್ಟ ಕಾರ್ಯಕ್ರಮಗಳು ನಿರ್ಮಾಣವಾಗಿ ಪ್ರಸಾರವಾಗ್ತಾ ಇರ್ತವೆ. ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ಈ ಎಲ್ಲಾ ವರ್ಗದವರನ್ನ, ಅಂದ್ರೆ ಇಡೀ ಜನ ಸಮುದಾಯಕ್ಕೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಏನೇನು ಆಗು ಹೋಗುಗಳು ಆಗ್ತಾ ಇರ್ತವೆ, ಏನೇನು ಘಟನೆಗಳು ಸಂಭವಿಸ್ತಾ ಇರ್ತವೆ, ಅವುಗಳನ್ನೆಲ್ಲ ಸಂಕ್ಷಿಪ್ತವಾಗಿ ತಿಳಿಸುವಂತಹ, ಮಾಹಿತಿ ನೀಡುವಂತಹ, ಜಾಗೃತಿ ಉಂಟು ಮಾಡುವಂತಹ ಸುದ್ದಿ ಸಂಗ್ರಹಗಳು ಸಹ ಪ್ರಸಾರವಾಗ್ತಾ ಇರ್ತವೆ. ಹಾಗಾಗಿ ನಮ್ಮಲ್ಲಿ ಪ್ರಸಾರವಾಗುವ ಪ್ರದೇಶ ಸಮಾಚಾರ, ವಾರ್ತೆಗಳು, FM ಸುದ್ದಿಗಳ ಕೇಳುಗರ ಸಂಖ್ಯೆ ಸಹಜವಾಗಿಯೇ ಹೆಚ್ಚಾಗಿರ್ತದೆ. ನಮ್ಮ ಸುದ್ದಿ ವಿಭಾಗ ಸದಾ ಕಣ್ಣು ಕಿವಿಗಳನ್ನ ಎಚ್ಚರವಾಗಿಟ್ಟುಕೊಂಡು ಪಾದರಸದಂತೆ ಕ್ರಿಯಾಶೀಲವಾಗಿರುವಂತಹ ವಿಭಾಗ. ಯಾವಾಗ ಎಲ್ಲಿ ಏನು ಘಟನೆಗಳು ನಡೀತವೆ, ಏನು ಸುದ್ದಿಗಳು ಕ್ರಿಯೇಟ್ ಆಗ್ತವೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಿಗಾ ವಹಿಸಿ ತತ್ಕ್ಷಣವೇ ಸ್ಪಂದಿಸಿ ಅಂತಹ ಸುದ್ದಿಗಳ ಮಹತ್ವ, ಅವಶ್ಯಕತೆಯನ್ನ ಮನಗಂಡು ಅದನ್ನ ಜನತೆಗೆ ಮುಟ್ಟಿಸುವ ಕೆಲಸ ಸುದ್ದಿ ವಿಭಾಗದ್ದು. ಆದ್ರೆ ಸುದ್ದಿಯನ್ನ ತಯಾರಿಸಿ ಪ್ರಸಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿನ ವರದಿಗಾರರು, ಸಂಪಾದಕರು, ಸುದ್ದಿ ಓದುಗರು ವಿಶೇಷವಾದಂತಹ ಎಚ್ಚರಿಕೆ, ಕಾಳಜಿ ಮತ್ತು ಕಾರ್ಯವೇಗವನ್ನ ಸ್ಪೀಡ್ ನಿರ್ವಹಿಸಬೇಕಾಗ್ತದೆ. ಏಕೆಂದ್ರೆ ಆಕಾಶವಾಣಿ ಮೊದಲಿನಿಂದಲೂ ತನ್ನ ವಿಶ್ವಾಸಾರ್ಹತೆಗೆ, ನಿಖರತೆಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿರುವಂತಹದ್ದು. ಸುದ್ದಿಯ ಕೇಳುಗರು ಎಲ್ಲಾ ವರ್ಗದ ಜನರಾಗಿರ್ತಾರೆ. ವಿದ್ಯಾವಂತರು, ಪಂಡಿತರು, ಸುಶಿಕ್ಷಿತರಷ್ಟೇ ಅಲ್ಲದೆ ಏನೂ ಅರಿಯದ ಮುಗ್ಧರು, ಅಶಿಕ್ಷಿತರು ಸಹ ಇರ್ತಾರೆ. ಹಾಗಾಗಿ ಎಲ್ಲ ರೀತಿಯ ಜನರಿಗೆ ಅನ್ವಯಿಸುವಂತಹ ಭಾಷೆಯ ಬಳಕೆಗೆ ಸುದ್ದಿ ವಿಭಾಗ ವಿಶೇಷವಾದ ಮಹತ್ವವನ್ನು ನೀಡುತ್ತದೆ. ಭಾಷೆ ಸರಳವಾಗಿರ್ಬೇಕು, ನೇರವಾಗಿರ್ಬೇಕು, ಹಿತವಾಗಿರ್ಬೇಕು, ಸಭ್ಯತೆಯಿಂದ ಕೂಡಿರಬೇಕು. ಸುದ್ದಿಯನ್ನ ಕೇಳಿದವರಿಗೆ ಯಾವುದೇ ಗೊಂದಲವಿಲ್ಲದೆ ಸಲೀಸಾಗಿ ಮನ ಮುಟ್ಟಬೇಕು ಅನ್ನೋದು ಸುದ್ದಿ ವಿಭಾಗದ ಧೋರಣೆ.
ರೋಚಕತೆಯನ್ನ, ಪ್ರಚೋದನೆಯನ್ನ, ವೈಭವೀಕರಣವನ್ನ ಉಂಟು ಮಾಡುವಂತಹ ಸುದ್ದಿ ಬರಹಗಳಿಗೆ ಇಲ್ಲಿ ಆಸ್ಪದ ಇರೋದಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಆಕಾಶವಾಣಿ ಪ್ರಸಾರ ಮಾಡುವ ಸುದ್ದಿ ಸಂಗ್ರಹಗಳು ತಮ್ಮತನವನ್ನ ಕಾಯ್ದುಕೊಂಡು ಜನರ ಮೆಚ್ಚುಗೆಗೆ, ಪ್ರೀತಿಗೆ ಪಾತ್ರವಾಗಿವೆ. ಇವತ್ತಿಗೂ ಕೂಡ ಅತ್ಯಂತ ಪ್ರೀತಿಯಿಂದ, ಆಸ್ಥೆಯಿಂದ ತಪ್ಪದೆ ಆಕಾಶವಾಣಿ ಸುದ್ದಿಗಳನ್ನ ಕೇಳುವಂತಹ ಅಸಂಖ್ಯ ಜನ ಇದ್ದಾರೆ. ಆಕಾಶವಾಣಿನಲ್ಲಿ ಕಾರ್ಯಕ್ರಮ ನಡೆಸಿಕೊಡೋರು, ಅನೌನ್ಸರ್ಗಳು, ಸುದ್ದಿ ಓದುಗರು ಕೇಳುಗರಿಗೆ ಚಿರಪರಿಚಿತರಾಗ್ಬಿಟ್ಟಿರ್ತಾರೆ. ತಮ್ಮ ಮನೆಯ ಬಂಧುಗಳು ಅನ್ನೋ ರೀತಿ ಅವರಿಗೆ ಮನ್ನಣೆ ಸಿಗ್ತದೆ, ಜನಪ್ರಿಯರಾಗ್ಬಿಟ್ಟಿರ್ತಾರೆ. ಇನ್ನು ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ, ನನ್ನ ಹೈಸ್ಕೂಲ್ ದಿನಗಳಿಂದಲೇ ಆಕಾಶವಾಣಿಯ ಸೆಳೆತಕ್ಕೆ ಒಳಗಾದವನು ನಾನು. ಆಗಲೇ ನನಗೆ ಆಕಾಶವಾಣಿಯ ಸುದ್ದಿ ಸಂಗ್ರಹಗಳ ಪ್ರಸಾರ, ಅಲ್ಲಿ ಬಳಸುವ ಭಾಷೆ, ಓದುಗರ ಧ್ವನಿ ಶೈಲಿಗಳು ನನ್ನನ್ನ ಆಕರ್ಷಿಸಿಬಿಟ್ಟಿದ್ವು. ಮುಂದೆ ಒಂದಿನ ಇದೇ ಆಕಾಶವಾಣಿಯಂತಹ ಶ್ರೇಷ್ಠ ಮಾಧ್ಯಮದಲ್ಲಿ ನಾನು ಕೆಲಸ ನಿರ್ವಹಿಸ್ತೇನೆ ಎಂಬ ಭ್ರಮೆ ಕೂಡ ಆಗ ನನ್ನಲ್ಲಿರಲಿಲ್ಲ. ಆದರೆ ಸುದೈವ, ನನಗೆ ಅತ್ಯಂತ ಪ್ರಿಯವಾದ ಮಾಧ್ಯಮ ಸಂಸ್ಥೆ, ಅತ್ಯಂತ ಪ್ರತಿಷ್ಠಿತವಾದ ಸಂಸ್ಥೆಯಲ್ಲಿ ನ್ಯೂಸ್ ರೀಡರ್ ಆಗಿ ಆಯ್ಕೆಯಾಗಿ 3 ದಶಕಗಳಿಗೂ ಹೆಚ್ಚು ಕಾಲ ದೆಹಲಿ, ಬೆಂಗಳೂರು, ಧಾರವಾಡ ಆಕಾಶವಾಣಿ ಕೇಂದ್ರಗಳಲ್ಲಿ ಸುದ್ದಿ ಓದುಗನಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶವಾದದ್ದು ನನ್ನ ಸೌಭಾಗ್ಯ. ಆಕಾಶವಾಣಿ ನನಗೆ ಕೇವಲ ಉದ್ಯೋಗ ಸ್ಥಳವಷ್ಟೇ ಆಗಿರಲಿಲ್ಲ, ಅದು ನನ್ನ ಜೀವನದ ಶಾಲೆ. ಶಿಸ್ತು, ನೈತಿಕತೆ, ಹೊಣೆಗಾರಿಕೆಯನ್ನ ಕಲಿಸಿದ ಸಂಸ್ಥೆ. ನಿವೃತ್ತ ಜೀವನದಲ್ಲಿರುವ ನನಗೆ ಇಂದಿಗೂ ಕೂಡ ಆಕಾಶವಾಣಿಯ ಸುಪ್ರಸಿದ್ಧ ಸಿಗ್ನೇಚರ್ ಟ್ಯೂನ್ ಕೇಳಿದಾಗ ನನ್ನ ಹೃದಯದಲ್ಲಿ ಹೆಮ್ಮೆ, ಅಭಿಮಾನ ಮತ್ತು ನೆನಪುಗಳು ತುಂಬಿಕೊಳ್ತವೆ. ಆಕಾಶವಾಣಿ ಅಂದ್ರೆ ಅದ್ಭುತ, ಅದಕ್ಕೆ ಅದೇ ಸಾಟಿ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮ ಎಲ್ಲ ಅನೌನ್ಸರ್ಸ್ಗಂತೂ ಬಹಳ ಗೊತ್ತೇ ಇರುತ್ತೆ. ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಅದನ್ನ ನಿರ್ವಹಿಸ್ತಾರೆ ಕೂಡ. ಏನೇ ತೊಂದರೆ, ತಾಪತ್ರಯ ಇದ್ರೂ ಆ ಟೈಮ್ ಮ್ಯಾನೇಜ್ಮೆಂಟು, ಆ ಸಮಯಕ್ಕೆ ಹೋಗಬೇಕು, ಲಿಸ್ನರ್ ಯಾರೋ ರೇಡಿಯೋ ಟ್ಯೂನ್ ಮಾಡಿದ್ರೆ ಬರ್ತಾ ಇರಬೇಕು, ಆ ಥರದ್ದು ನಮಗೆ ಯಾವ ರೀತಿಯ ಟ್ರೈನಿಂಗಲ್ಲಿ ಕೊಟ್ಟರು ಅದನ್ನು ಇವತ್ತರೆಗೂ ನಾವು ಪಾಲನೆ ಮಾಡ್ಕೊಂಡ್ಬಂದಿದ್ವಿ. ಮುಂದೆನೂ ಅದು ನಡೆಸ್ಕೊಂಡು ಹೋಗ್ತಾರೆ. ಹೀಗೆ ಒಂದು ದಿನ ನಾನು ಮಾರ್ನಿಂಗ್ ಟ್ರಾನ್ಸ್ಮಿಷನ್ನು ಮೆಜೆಸ್ಟಿಕ್ ಹತ್ರ ಬಂದಿದ್ದೀನಿ. ನಾನು ಬಂದಾಗ ಆಕಾಶವಾಣಿ 2-3 ಕಿಲೋಮೀಟ್ರ್ ಇದೆ. ನನ್ನ ಗಾಡಿ ಪಂಕ್ಚರ್ ಆಗೋಗ್ಬಿಡ್ತು. ಏನು ಮಾಡೋದಂತ ಗೊತ್ತಿಲ್ಲ. ಇನ್ನು 5-10 ನಿಮಿಷ ಇದೆ, ಅಷ್ಟರಲ್ಲಿ ನಾನು ರೀಚ್ ಆಗಬೇಕು, ಆಕಾಶವಾಣಿಗೆ ರೀಚ್ ಆಗಬೇಕು. ಏನು ಮಾಡೋದು ಅಂತ ತಕ್ಷಣ ಒಂದು ಮೇಯ್ನ್ ರೋಡಲ್ಲಿ ಗಾಡಿ ನಿಲ್ಸೋಂಗಿಲ್ಲ, ಸಂಧಿ ರೋಡಲ್ಲಿ ನಿಲ್ಲಿಸಿ, ಮತ್ತು ಆ ಟೈಮಲ್ಲಿ ಬಸ್ ಇರಲ್ಲ. ಬೆಳಿಗ್ಗೆ ಯಾವುದೋ ಒಬ್ಬ 2 ವೀಲರಲ್ಲಿ ಹೋಗ್ತಾ ಇದ್ರು, ಅವರಿಗೆ ಕೈ ಚಾಚಿ ಬೆಂಗಳೂರಲ್ಲಿ, ಅದು ಇತ್ತೀಚೆಗೆ ನಡೆದಂಥ ಘಟನೆ. ಅದಕ್ಕೆ ಈ ರೀತಿ ನಾನು ಬಂದೆ, ನನ್ನ ಗಾಡಿ ಕೆಟ್ಟೋಯ್ತು, ನನಗೆ ಪ್ಲೀಸ್ ಡ್ರಾಪ್ ಮಾಡ್ತೀರಾ ಅಂತಂದೆ. ಅವರು ನಮ್ಮ ಕಾಂಪೌಂಡ್ ಒಳಗಡೆ ಬಿಟ್ಟು ಹೋದರು. ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಆಮೇಲೆ ನಾನು ಆಕಾಶವಾಣಿಗೆ ಬಂದೆ. ಬರೋದು ಕರೆಕ್ಟಾಗಿ 40 ಸೆಕೆಂಡ್ ಇತ್ತು ನಾವು ಸಿಗ್ನೇಚರ್ ಟ್ಯೂನ್ ಹಾಕ್ಲಿಕ್ಕೆ. ಓಡ್ಕೊಂಡು ಬಂದು ಸಿಗ್ನೇಚರ್, ಆವಾಗ ಡ್ಯೂಟಿ ಆಫೀಸರು ಮುಮ್ಮಿಗಟ್ಟಿ ಸರ್ ಇದ್ರು. ನೀವು ಬರಲಿಲ್ಲ ಅಂದರೆ ನಾನೇ ಇವತ್ತು ಓಪನಿಂಗ್ ಅನೌನ್ಸ್ಮೆಂಟ್ ಕೊಡೋಕ್ಕೆ ಅಂತ ನಾನು ರೆಡಿಯಾಗಿದ್ದೆ. ಆ ಅವಕಾಶ ನೀವು ಕಳೆದ್ಬಿಟ್ರಲ್ರಿ ಕರೆಕ್ಟ್ ಟೈಮಿಗೆ ಬಂದು ಅಂತ ಹೇಳಿದ್ರು. ನಿಜ. ಅಂದ್ರೆ ಇಲ್ಲಿ ಏನು ಸೂಚಿಸುತ್ತೆ ಅಂತಂದ್ರೆ, ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಿದೆ ಅದು ತುಂಬಾನೇ ಮುಖ್ಯ ಆಗತ್ತೆ ಇಲ್ಲಿ. ಇದರಿಂದ ನಮ್ಮ ಜೀವನದಲ್ಲೂ ಸಹ ನಾವು ಕಲ್ತಿದೀವಿ ಇದನ್ನ. ಯಾಕೆ ಗೊತ್ತಾ, ಎಲ್ಲೇ ಹೋಗ್ಬೇಕು ಅಂದ್ರು, ಏನೇ ಮಾಡ್ಬೇಕು ಅಂದ್ರು ಟೈಮು, ಆಕಾಶವಾಣಿ ಟೈಮ್ ಕಣೆ ಅಂತ ಮಾತಾಡ್ಕೊಂಡು ಹೋಗ್ತೀವಿ ಅಲ್ವಾ. ನಮ್ಮನ್ನು ಗುರುತಿಸ್ತಾರೆ, ಹೌದು ಇವ್ರು ಆಕಾಶವಾಣಿಯವರಪ್ಪ ಕರೆಕ್ಟ್ ಟೈಮ್ ಬಂದಿದ್ದಾರೆ ಅಂದ್ರೆ. ಏನ್ ಗೊತ್ತಾ, ನಾವು ಮೊದಲೆಲ್ಲ ಕರೆಕ್ಟ್ ಟೈಮ್ಗೆ ಹೋಗ್ತೀವಿ ನಾವು. ಯಾಕೆಂತಂದ್ರೆ ನಾವು ಆಕಾಶವಾಣಿಯವರು ನಾವು ಎಷ್ಟೊತ್ತಿಗೂ ಬರಲ್ಲ, ಕರೆಕ್ಟ್ ಟೈಮ್ಗೆ. ಅಂದ್ರೆ ಇಲ್ಲಿ ಶಿಸ್ತನ್ನ ಸೂಚಿಸುತ್ತೆ. ಯಾಕಂದ್ರೆ ಆ ಟೈಮ್ ಅನ್ನೋದು ನಮ್ಗೆ ಗೊತ್ತಾಯ್ತು ಅಂದ್ರೆ, ಈಗ ನೋಡಿ ಬೆಳಗ್ಗೆ 5:53ಕ್ಕೆ ಶುರು ಮಾಡ್ಬೇಕು ನಾವು. 5 ಸೆಕೆಂಡು ಇಲ್ಲ, 1 ಸೆಕೆಂಡು ಆಚೆ ಈಚೆನೂ ಇಲ್ಲ. ಆ ಟೈಮ್ ಹೇಳೋದ್ರಲ್ಲೂ ಅಷ್ಟೇ. ನಮಗೆಲ್ಲ ತರಬೇತಿ ಕೊಡಬೇಕಾದ್ರೆ ಹೇಳ್ತಾ ಇದ್ರು, ಈಗ ಸಮಯ 5:55 ಅಲ್ಲಿ 32 ತೋರಿಸ್ತಾ ಇದ್ರೆ +2 ಮಾಡಿ ಹೇಳಬೇಕು, ಹೇಳಿ ಮುಗಿಸೋಷ್ಟೊಳಗೆ 34 ಆಗಿರುತ್ತೆ. ಕರೆಕ್ಟ್. ಅಂತಹ ತರಬೇತಿ ಪಡೆದಂತಹವರು ನಾವು ನಿಜವಾಗ್ಲೂ ಧನ್ಯರು. ಜೊತೆಗೆ ಈಗ ನ್ಯೂಸ್ ಆಗಿರ್ಬೋದು, ಈಗ ನ್ಯೂಸ್ನ ಪ್ರದೇಶ ಸಮಾಚಾರ ಆಗಿರ್ಬೋದು, ಕನ್ನಡದಲ್ಲಿ ವಾರ್ತೆಗಳನ್ನ ನಾವು ಹೇಳ್ತೀವಿ, ಬೇರೆ ದೇಶದಲ್ಲೂ ನಾವು ಕೇಳ್ಬೋದು, ಯಾಕಂದ್ರೆ ಟೆಕ್ನಾಲಜಿ ಮುಂದುವರೆದಿದೆ. ಆಗೆಲ್ಲ ಏನು ಗೊತ್ತಾ, ನ್ಯೂಸ್ ಅಂದ್ರೆ ಪ್ರದೇಶ ಸಮಾಚಾರ. ನೀವು ಹಳ್ಳಿಲಿ ಇರಲಿ, ಎಲ್ಲೇ ಇರಲಿ, ಆ ಟೈಮ್ ಅಂದ್ರೆ ಟೈಮ್, ನ್ಯೂಸ್ ಅಂದ್ರೆ ಅದು ಪಂಕ್ಚುಯಲ್ ನ್ಯೂಸ್. ಆಕಾಶವಾಣಿ ನ್ಯೂಸ್ ಅಂದ್ರೆ ನ್ಯೂಸು 7:05 ಅಂದ್ರೆ 7:05 ಪ್ರದೇಶ ಸಮಾಚಾರ ಬರಲೇಬೇಕು. ಆ ನ್ಯೂಸ್ ಕೇಳ್ಕೊಂಡೇ ನಾವು ಮುಂದುವರಿತಾ ಇದ್ದೀವಿ. ಅಂದ್ರೆ ಆ ನ್ಯೂಸಿಗೆ ಅಷ್ಟು ಬೆಲೆ ಇತ್ತು. ಆಮೇಲೆ ಆ ಟೈಮು ನಾವು ಹೇಳ್ತೀವಲ್ಲ, ಈಗ ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ, ಇನ್ನು ಮುಂದೆ ಪ್ರದೇಶ ಸಮಾಚಾರ. ಆ ಟೈಮ್ ಏನಿದೆಯಲ್ಲ, ಆ ಟೈಮು ಅಷ್ಟೇ 5 ಸೆಕೆಂಡ್ 1 ಸೆಕೆಂಡ್ ನೋಡ್ಕೊಂಡು ನಾವು ಅನೌನ್ಸ್ಮೆಂಟ್ ಕೊಡೋದಿದೆಯಲ್ಲ, ಅದು ಅನೌನ್ಸರ್ಸ್ ಮಾತ್ರನೇ ಸಾಧ್ಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ಅರುಣ,
ನೀನು ನ್ಯೂಸ್ ಅಂದ್ರೆ ಆಕಾಶವಾಣಿ ನ್ಯೂಸ್ ಅಂತ ಹೇಳಿದಿಲ್ಲ, ಅದಕ್ಕೆ 100% ಸತ್ಯ. ಆಕಾಶವಾಣಿನಲ್ಲಿ ಬಂತು ಸುದ್ದಿ ಅಂದ್ರೆ ಅದು ನಂಬಬಹುದು ಅಂತ. ಅದು ಮೊದಲು ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ. ಅಥೆಂಟಿಕ್ ನ್ಯೂಸ್ ಅಂದ್ರೆ ಅದು ಆಕಾಶವಾಣಿ ನ್ಯೂಸ್. ಮತ್ತೇನು ಗೊತ್ತಾ, ಮನೇಲಿ ಟೈಮ್ ಸೆಟ್ ಮಾಡೋದು ಸಹ ನ್ಯೂಸ್ ಬಂತ ಟೈಮ್ ಸೆಟ್ ಮಾಡು, ಇವೆಲ್ಲ ಅಷ್ಟು ಪಂಕ್ಚುಯಾಲಿಟಿ ಟೈಮ್ ನಲ್ಲಿ ಆಕಾಶವಾಣಿ. ನಾವು ಬೆಳೆದಿದ್ದು ಅಷ್ಟೇ. ಯಾಕೆಂದ್ರೆ ನಮಗೆ ಆಕಾಶವಾಣಿ ಜೊತೆಗೆ ಈ ಅವಿನಾಭಾವ ಸಂಬಂಧ ಹೆಂಗ್ ಬೆಳೆದ್ಬಿಟ್ಟಿದೆ ಅಂತಂದ್ರೆ, ನಾವೆಲ್ಲ ಬೆಳೆದಾಗ ಬೇರೆ ಮಾಧ್ಯಮಗಳಿರ್ಲಿಲ್ಲ. ನಮಗೆ ಮನರಂಜನೆಯ ಮಾಧ್ಯಮಗಳು ಅಂತಂದ್ರೆ ನಮ್ಗೆ ಆಕಾಶವಾಣಿನೇ ಯಾವಾಗ್ಲೂ. ಅದನ್ನ ಕೇಳ್ಕೊಂಡು ಈ ನ್ಯೂಸ್ ಬರ್ತಾ ಇದೆ, ಈ 10 ನಿಮಿಷದಲ್ಲಿ ನಾನು ಇಷ್ಟು ತಯಾರಾಗಬೇಕು, ಈಗ ಈ ಚಿತ್ರಗೀತೆ ಚಂಕ್ ಬಂತು, ಇನ್ನು 15 ನಿಮಿಷದಲ್ಲಿ ನಾನು ಇದನ್ನ ತಯಾರಿ ಮಾಡ್ಕೋಬೇಕು, 1 ಅವರ್ ಕ್ಲಾಸಿಕಲ್ ಮ್ಯೂಸಿಕ್ ಹೋಗ್ತಾ ಇದೆ, ಅದನ್ನ ಕೇಳ್ಕೊಂಡು ನಾವು ಇಷ್ಟು ಸಮಯ ಮಾಡ್ಕೋಬೇಕು ಅಂತ ನಾವು ಮಾಡ್ತಾ ಇದ್ವಲ್ಲ. ಹೌದು, ಅದನ್ನ ನಾವು ಮಾಡ್ತಾ ಇದೀವಿ. ಆ ಭಾಗ್ಯ ನಮಗ್ ಸಿಕ್ಕಿದೆ. ಅದೊಂದೇ ಅಲ್ಲ, ನೀನ್ ರಾತ್ರಿ ಹೊತ್ತು ರೇಡಿಯೋನ್ ಕೇಳೋದೇ ಒಂದ್ ಮಜಾ. 9:30 ಟೈಮ್ಗಳನ್ನ ಚೇಂಜ್ ಆಗ್ತಾ ಹೋಗುತ್ತೆ. ನಾಟಕಗಳನ್ನ ಕೇಳೋದು ಇದೆಯಲ್ಲ, ನಮ್ಮ ಕಣ್ಮುಂದೆನೇ ನಡೀತಾ ಇದೆಯೇನೋ ಅನ್ನೋ ಒಂದು ಭಾವನೆಯಲ್ಲಿ, ಗುರುವಾರನ ಇವತ್ತು ಈ ನಾಟಕ ಬರುತ್ತೆ, ಶುಕ್ರವಾರನ ಇವತ್ತು ಇದು ಬರುತ್ತೆ, ಕ್ಲಾಸಿಕಲ್ ಬರುತ್ತೆ, ಆ ಥರ ಒಂದು ಆ ಟೈಮ್ಗೆ ರೇಡಿಯೋ ಕೇಳೋದು. ಆಮೇಲೆ ನೀನು ಗಮನಿಸಿರ್ಬೋದು, ಯಾವುದೇ ಒಂದು ಕ್ಲಾಸಿಕಲ್ ಸಿಂಗರ್ ಆಗಿರ್ಬೋದು, ನಾವು ರೇಡಿಯೋದಿಂದ ಕೇಳಿದೇನೆ ನಮಗೆ ಗೊತ್ತಾಗಿರೋದು ಇವರು ಈ ಸಿಂಗರು, ಇವ್ರು ಈ ಹಾಡಾಡ್ತಾ ಇದ್ದಾರೆ. ಬಿಟ್ರೆ ನಿಂಗೆ ಕಚೇರಿಗಳು ಮಾಡ್ತಾ ಇದ್ರು, ನಾವು ಕಚೇರಿಗಳೆಲ್ಲ ಹೋಗೋಕ್ಕಾಗಲ್ಲ. ಈ ರೇಡಿಯೋನಲ್ಲಿ ನಮ್ಮ ಆಕಾಶವಾಣಿ ಭಂಡಾರದಿಂದ ಮಾತ್ರನೇ ನಿಂಗೆ ಯಾವ ಹಳೆ ರೆಕಾರ್ಡಿಂಗ್ಸ್ ಬೇಕು ಅಂದ್ರೂ ನಿನ್ಗೆ ಸಿಗತ್ತೆ. ಆಕಾಶವಾಣಿ ಅಂದ್ರೆ ಒಂಥರ ಜ್ಞಾನದ ಭಂಡಾರ ಇದ್ದಂಗೆ. ಯಾವುದೇ ಕ್ಷೇತ್ರ ಆದ್ರೂ ಇದರಲ್ಲಿ ಸಾಕಷ್ಟು ವಿಷಯಗಳಿದೆ, ಸಾಕಷ್ಟು ಆಸ್ತಿನೂ ಇದೆ. ಆಕಾಶವಾಣಿ ಆಸ್ತಿ ಇವೆಲ್ಲ ನಮ್ಮ ಸಂಗೀತ ಇರ್ಬೋದು, ಸಾಹಿತ್ಯ, ಇದೆಲ್ಲ ಭಂಡಾರ ನಮ್ಮ ಆಕಾಶವಾಣಿಯಲ್ಲಿ. ಮತ್ತೆ ಅಷ್ಟೇ ಅಲ್ಲ, ನೀ ಹೇಳಿದ್ಯಲ್ಲ ನಾಟಕ, ಇವತ್ತಿಗೂ ನಾಟಕ ನಾವು ಬರ್ತಾ ಇದೆ. ಎಂತೆಂತಹ MS ಸುಬ್ಬಲಕ್ಷ್ಮಿ ಅವರದ್ದು ಆರ್ಕೈವ್ಸ್ ಅಲ್ಲಿ ಸಿಗತ್ತೆ, ಮಧುರೈಮಣಿ ಅಯ್ಯರ್ದು ಸಿಗತ್ತೆ, ಗಂಗೂಬಾಯಿ ಹಾನ್ಗಲ್ ಅವ್ರದ್ದು ಸಿಗುತ್ತೆ, ಭೀಮಸೇನ್ ಜೋಶಿ ಅವ್ರದ್ದು ಸಿಗತ್ತೆ. ಅಷ್ಟೇ ಅಲ್ಲ, ನಮ್ಮ ಎಂತಹ ಪ್ರಸಿದ್ಧ ಕಲಾವಿದರು, ನಮ್ಮ ಚಿತ್ರರಂಗ ಜಗತ್ನಲ್ಲಿರ್ತಕ್ಕಂತಹ ನಟರು, ಅವ್ರದ್ದು ನಮ್ಮಲ್ಲಿ ಸಿಗುತ್ತೆ. ಕನ್ನಡ ರತ್ನ ಭಂಡಾರದಲ್ಲಿ ನನ್ ಗುಬ್ಬಿ ವೀರಣ್ಣವರ ಧ್ವನಿ ಕೇಳಿ ಆಶ್ಚರ್ಯ ಅನಿಸ್ತು, ಖುಷಿ ಆಯ್ತು. ಇವತ್ತು ನಾವು ಕೇಳೋಕ್ ಸಾಧ್ಯ ಇದೆಯಲ್ಲ, ಅದು ಸಾಧ್ಯ ಮಾಡ್ಕೊಟ್ಟಿರೋದು ಆಕಾಶವಾಣಿ ಮಾತ್ರ ಅಂತ ಅನಿಸ್ತು. ರಸ ನಿಮಿಷಗಳು ಒಂದಷ್ಟು ನಮಗೆ ಗೊತ್ತಿಲ್ದಂಗೆ ಅವಘಡಗಳಾಗ್ಬಿಟ್ಟಿರುತ್ತೆ, ಅಂತಹದನ್ನ ಒಂದಷ್ಟು ಹಂಚ್ಕೊಳ್ಳೋಣ ಅಂತ ಅನ್ಸುತ್ತೆ. ಒಂದ್ಸಲ ಏನಾಯ್ತು ಗೊತ್ತಾ, ನಾವು ಸಮಯವನ್ನ ಹೇಳ್ತಾ ಇದ್ವಿ. ಯಾವುದೋ ಒಂದು ಉದಾಹರಣೆಗೆ ಅರುಣ ಅಂತ ಇದ್ದಾಳೆ, ಅರುಣನೇ ಯಾವುದೋ ಒಂದು ಅಂಗಡಿ ಇಟ್ಕೊಂಡಿದ್ದಾಳೆ ಅಂತ ಹೇಳಿ, ಅರುಣಾ ಪ್ರಕಾಶ್ ಅವರ ಸಮಯ ಅಂತ, ಅರುಣಾ ಪ್ರಕಾಶ್ ಟ್ರೇಡರ್ಸ್ ಅವರ ಸಮಯ ಅಂತ ಹೇಳ್ಬಿಟ್ಟು ಒಂದು ಕೆಳಗಡೆ ಒಂದು ಬೆಲ್ ಇರ್ತಾ ಇತ್ತು. ಅದು ಟೈಮ್ ಚೆಕ್ಗೆ ಒಂದು ಬೆಲ್, ಆ ಬೆಲ್ ಹೊಡಿತಾ ಇದ್ವಿ. ನನಗೇನಾಯ್ತು ಆವತ್ತು ಅಂತಂದ್ರೆ, ನಾನು ಈಗ ಇಂಥವರ ಸಮಯ ಅಂತ ಹೇಳ್ಬಿಟ್ಟು ಅದು ಪ್ರೆಸ್ ಮಾಡ್ತಿದ್ದೀನಿ, ಶಬ್ದನೇ ಪ್ರೆಸ್ ಮಾಡ್ತಾನೆ ಇದ್ದೀನಿ, ಬರ್ತಾನೆ ಇಲ್ಲ. ತಕ್ಷಣ ಸಮಯ ಹೇಳ್ಬಿಟ್ಟು ತಕ್ಷಣ ನನ್ನ ಬಾಯಲ್ಲಿ ಡಿಂಗ್ ಡಾಂಗ್ ಅಂತ ಬಂದ್ಬಿಟ್ಟು, ಅಂದ್ರೆ ಎಲ್ಲಾ ತರದ್ದು ನಾವು ಕಲ್ತಿರ್ಬೇಕು ಅಲ್ಲ, ನನಗೆ ಗೊತ್ತಿಲ್ದಂಗ್ ಬಂದ್ಬಿಡ್ತು. ಆರಂಭದಲ್ಲಿ ಇಂಥವರ ಸಮಯ ಅಂದೆ, ಹಿಂಗ್ ಮಾಡದೆ ಬರ್ಲಿಲ್ಲ, ಅದು ಟಕ್ಕನ್ ಸುಮ್ನೆ ಏನೋ ಶಬ್ದ ಆಯ್ತು, ಹೇಳ್ಬಿಟ್ಟು ಡಿಂಗ್ ಡಾಂಗ್ ಅಂತ, ಆಮೇಲೆ ಟಕ್ಕಂತ ಕಟ್ ಮಾಡ್ಬಿಟ್ಟು ಬರ್ಲೇ ಇಲ್ಲ ಅಂತ. ಆಮೇಲೆ ಅದೇನೋ ಸಮಸ್ಯೆ ಆಗಿದೆ, ಏನಾಗಿತ್ತು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡ್ತೀನಿ, ನಾನು ಅದರ ಮೇಲೆ ಕೈ ಇಟ್ಟಿಲ್ಲ, ಪಕ್ಕದಲ್ಲಿ ಓದ್ತಿದ್ದೇನೆ. ಈ ಆಕಾಶವಾಣಿಯಲ್ಲಿ ಆದಂತಹ ಕೆಲವೊಂದು ಏನಂತಂದ್ರೆ, ಆ ಸುತ್ತಮುತ್ತಲ ವಾತಾವರಣ ಹೇಗೆ ಇರಲಿ, ನಮ್ಮ ಏನು ಗಮನ ಏನಿದೆ ಅದು ಮೈಕ್ ಮೇಲೆ ಇರಬೇಕು ಅಥವಾ ಅನೌನ್ಸ್ಮೆಂಟ್ ಮೇಲೆ ಇರಬೇಕು. ಒಂದ್ ದಿವಸ ಏನಾಗಿದೆ, ತುಂಬಾ ಜನ ಆಕಾಶವಾಣಿ ನೋಡಕ್ ಹುಡುಗರು ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಏನೇನೋ ಪ್ರಶ್ನೆ, ಪಾಪ. ಈಗ ನಾವು ಅನೌನ್ಸ್ಮೆಂಟ್ ಕೊಡಬೇಕು, ಅಷ್ಟೊತ್ತಿಗೆ ಹುಡುಗರೆಲ್ಲ ಏನೇನೋ ಪ್ರಶ್ನೆಗಳು ಕೇಳ್ತಾನೆ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ರು, 1 ನಿಮಿಷ ತಡೀರಿ, ಹಿಂಗ್ ಒಂದ್ ಕೈ ಹಿಂಗಿರ್ಬೇಕು ನಮ್ಗೆ, ಯಾರು ಬಂದ್ರೆ 1 ನಿಮಿಷ ತಡೀರಿ ಅಂತ. ಫೇಡರ್ ಆನ್ ಮಾಡಿದ್ರೆ ಯಾವ್ದೋ ಹುಡುಗ ಮೇಡಮ್ ಅಂತ, ನಾನು ತಕ್ಷಣ ಫೇಡರ್ ಹೇಳಿದೆ, ತಡಿಯಪ್ಪ 1 ಸೆಕೆಂಡ್ ತಡಿ ಅಂತ ಹೇಳಿ ಮತ್ತೆ ಅನೌನ್ಸ್ಮೆಂಟ್ ಕೊಟ್ಟು ಈಗ ಹೇಳು ಅಂತಂದು. ಅವ್ರಿಗೆ ಯಾಕೆ ಮೇಡಮ್ ಏನಾಗಿತ್ತು ಅಂತ ಹೇಳ್ದ. ಇಲ್ಲಪ್ಪ, ನಾನು ನೇರ್ ಹೋಗಿದ್ದೆ, ಮಾತಾಡ್ಬಾರ್ದು ನೀನು ಅವಾಗ ಅಂತಂದೆ. ಹೌದಾ ಮೇಡಮ್, ಅಷ್ಟೆಲ್ಲ ಇದೆಯಾ ಮೇಡಮ್ ಇಲ್ಲಿ ಅಂತ ಕೇಳ್ತಾನೆ. ಅಂದ್ರೆ ಪಾಪ ಹುಡುಗರಿಗೆ ಗೊತ್ತಿಲ್ಲ, ಬಟ್ ನಾವು ಆ ಸಮಯ ಪ್ರಜ್ಞೆ ನಮಗಿರ್ಬೇಕಲ್ವಾ. ಅವ್ರು ಪಾಪ ಮಾತಾಡ್ತಾರೆ, ನಮ್ಗೇನ್ ಗೊತ್ತು ಮಾತಾಡ್ಬಿಡ್ತಾರೆ ಅಂತ ಅವ್ರಿಗೆ ಹೇಳಿರ್ತೀವಿ. ಆದ್ರೆ ನಮ್ ಕೈ ಯಾರು ಬಂದ್ರದ ಹಿಂಗೆ ಕೈ ಒಂದು ಅಡ್ಡ ಹಿಂಗೆ. ನಾವು ಹೀಗೆ ಜನಗಣತಿ ನಡೀತಾ ಇತ್ತು ಆವಾಗ ನಮ್ಗೇನು ಅಂತಂದ್ರೆ, ಒಂದು ಶೀಟಲ್ಲಿ ಬರ್ಕೊಟ್ಟಿದ್ರು, ಮಧ್ಯೆ ಅದರ ಬಗ್ಗೆ ನೀವು ಹೇಳಬೇಕು, ಜನಗಣತಿಯ ಜಾಗೃತಿಗಾಗಿ ಹೇಳಬೇಕು ಅಂತ ಒಂದು ವಾಕ್ಯ ಇತ್ತು. ಜನಗಣತಿಯೇ ದೇಶದ ಪ್ರಗತಿ ಅಂತ ಹೇಳಬೇಕು, ಆಯ್ತಾ. ನಮಗೆ ಈ ಫಿಲ್ಲರ್ ಅಂತ ಹೇಳ್ತೀವಲ್ಲ, ಫಿಲ್ಲರ್ ಹಾಕೊಂಡು ಅದನ್ನ ಸೂಪರ್ ಇಂಪೋಸ್ ಮಾಡಿಕೊಂಡು ಸ್ವಲ್ಪ ಅದರ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿಕೊಂಡು ಹೇಳ್ತಾ ಇದ್ವಿ ನಾವು.
ತಕ್ಷಣಕ್ಕೆ ಎಷ್ಟು ಸೆಕೆಂಡ್ ಸಿಗುತ್ತೆ ಅಂತ ನಮಗೆ ಗೊತ್ತಾಗಲಿಲ್ಲ. ನೋಡೋಣ ಸಿಗುತ್ತೋ ಇಲ್ವೋ, ಇನ್ನೂ ಒಂದು 12 ಸೆಕೆಂಡ್ ಇದೆ ಅಂತಂದರೆ ಈ ವಾಕ್ಯವನ್ನು ಹೇಳಿ ಮುಗಿಸಬಹುದು ಅಂತ ಹೇಳಿಬಿಟ್ಟು ಒಂದು 12 ಸೆಕೆಂಡ್ ಬಾಕಿ ಇತ್ತು. ತಕ್ಷಣ ತಗೊಂಡೆ, ಇದು ಒಂದೇ ಒಂದು ವಾಕ್ಯ ಇದೆ, ಹೇಳಿ ಮುಗಿಸ್ಬಿಡೋಣ ಅಂತ. ಜನಗಣತಿಯೇ ದೇಶದ ಪ್ರಗತಿ ಅಂತ ಹೇಳಬೇಕು. ತಕ್ಷಣ ಏನು ಬಂದ್ಬಿಡ್ತು ಅಂದರೆ ಜನಗಣಪತಿ ಅಂದ್ಬಿಡ್ತು ನನ್ನ ಬಾಯಲ್ಲಿ. ಇಷ್ಟು ಹೇಗಾಗೋಯ್ತು ಅಂತಂದರೆ ನನಗೆ ಕ್ಷಮಿಸಿ, ಜನಗಣತಿಯೇ ದೇಶದ ಪ್ರಗತಿ ಅಂತ. ಅಂದರೆ ನಾವೇನು ಆ ನೇರ್ ತಪ್ಪು ಮಾಡಿದ್ರೆ ತಕ್ಷಣ ಆ ನೇರಲ್ಲೇ ಕ್ಷಮೆಯನ್ನ ಕೇಳ್ಕೋಬೇಕು ಅನ್ನುವಂಥದ್ದು ಕೂಡ ನಮಗೊಂದು ಮುಖ್ಯವಾದ ಶಿಕ್ಷಣ ನಮಗೆಲ್ಲ ಸಿಕ್ಕಿದೆ. ಅಂತಹ ಬಹಳಷ್ಟು ಪ್ರಸಂಗಗಳಿದೆ ಅಂತ ಅನ್ಸುತ್ತೆ. ಅಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ಕೂಡ, ಏನೇ ಅನೌನ್ಸ್ಮೆಂಟ್ ಕೊಟ್ಟರು ಕೂಡ ಗಮನ ಅಲ್ಲಿರ್ಬೇಕು ಅನ್ನೋದಿಲ್ಲಿ ಸೂಚಿಸುತ್ತೆ. ಆದ್ರೂ ಒಂದೊಂದ್ಸತಿ ನಮಗ್ ಗೊತ್ತಿಲ್ಲದೇನೆ ಕೆಲವೊಂದು ಈ ತರ ನೀನ್ ಏನ್ ಹೇಳ್ದೆ ಪೂರ್ಣಿಮಾ, ರಸ ಪ್ರಸಂಗಗಳು ಅಂತ ಏನ್ ಹೇಳಿದ್ಯಲ್ಲ, ಆ ತರದ್ದು ಹಲವಾರು ಪ್ರಸಂಗಗಳನ್ನ ನಾವು ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಒಟ್ಟಾರೆ ನಾವು ಇಲ್ಲಿ ಉದ್ಘೋಷಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಏನೋ ಒಂದು ರೀತಿಯ ಒಂದು ಉತ್ಸಾಹ, ಒಂದು ಸಂತೋಷ, ಇದು ಏನೋ ಒಂದು ನಮ್ಮ ಒಂದು ಜೀವನದ ಭಾಗ, ನಮ್ಮ ಮನೆಯ ಒಂದು ಭಾಗವಾಗಿ ಇದು ಬಂದಿದೆ ಅಂತಂದ್ರೆ ನಾವು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ ಅರುಣ, ಈ ಆಕಾಶವಾಣಿಗೆ ನಾವು ಸೇರ್ಕೊಳ್ಳಾಗಿ ನಮಗೆ ಪ್ರಸಿದ್ಧ ಕಲಾವಿದರ ಜೊತೆ ಒಂದು ಕಾಂಟ್ಯಾಕ್ಟ್ ನಮಗೆ ಸಿಕ್ತು. ಹೌದು, ನಿಜ. ನಾ ಅಂಥವ್ರನ್ನೆಲ್ಲ ಹತ್ತಿರದಿಂದ ನೋಡುವಂತ ಒಂದು ಸೌಭಾಗ್ಯ ನಮಗೆ ಸಿಕ್ತು. ಜೊತೆಗೆ ಸಮಾಜದಲ್ಲಿ ಗುರುತಿಸ್ತಾರೆ ಅಂದ್ರೆ ಅದು ಆಕಾಶವಾಣಿಯಿಂದ ಮಾತ್ರ ಸಾಧ್ಯ ಆಗಿದ್ದು ಅಂತ ಅನ್ಸುತ್ತೆ. ಇದಿಷ್ಟೇ ಅಲ್ಲ, ಒಬ್ಬ ಅನೌನ್ಸರು ಅನಿವಾರ್ಯ ಕಾರಣಗಳಿಂದ 2-3 ಚಾನೆಲ್ನ ಒಂದೇ ಸಲಕ್ಕೆ ಮ್ಯಾನೇಜ್ ಮಾಡಿರುವಂತಹ ಸಂದರ್ಭಗಳು ಕೂಡ ಒದಗಿ ಬಂದಿದೆ. ಕೋವಿಡ್ ಸಮಯದಲ್ಲಿ ನನಗೊಂದ್ಸಲ ಹಾಗೆ ಆಗಿತ್ತು. ಪಕ್ಕದಲ್ಲೇ ಇದ್ದಂತಹ ಒಬ್ಬ ಅನೌನ್ಸರ್ ಅನಿವಾರ್ಯ ಕಾರಣಗಳಿಂದ ಹೊರಗೆ ಹೋಗಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಅದರ ಪಕ್ಕದಲ್ಲಿ ಇನ್ನೊಂದು ಚಾನೆಲ್ ನಡೀತಾ ಇತ್ತು. ಹಾಗಾಗಿ ಪಕ್ಕದಲ್ಲೇ ಇರತಕ್ಕಂತಹ 2 ಚಾನೆಲ್ಗಳನ್ನು ಬೇರೆ ಸ್ಟುಡಿಯೋಗೆ ಶಿಫ್ಟ್ ಮಾಡಲಾಯಿತು. ನಾನು ಕೂಡ ನನ್ನ ಚಾನೆಲ್ ಸ್ವಲ್ಪ ದೂರ ಇದ್ದಿದ್ದರಿಂದ ನಾನು ಬೇರೆ ಕಡೆಗೆ ಮಾಡ್ತಾ ಇದ್ದೆ. ಫ್ಯೂಮಿಗೇಷನ್ ಅನಿವಾರ್ಯ ಆಗಿತ್ತು, ಫ್ಯೂಮಿಗೇಷನ್ ನಡೆಸಬೇಕಾಗಿತ್ತು. ಹಾಗಾಗಿ ನಾವು ಅಲ್ಲಿಂದ ಹೊರಗಡೆಗೆ ಬರಬೇಕಾಗಿತ್ತು. ಬೇರೆ ಬೇರೆ ಸ್ಟುಡಿಯೋಗಳಲ್ಲಿ 3 ಚಾನೆಲ್ಗಳನ್ನು ಮತ್ತೆ ನಾವು ಮುಂದುವರಿಸಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ನನ್ನ ಒಂದು ಸಹಾಯ ಅನಿವಾರ್ಯತೆ ಇತ್ತು. ಬೇರೆ 2 ಚಾನೆಲ್ಗೆ ನಾನು ಹೋದೆ. ಒಟ್ಟಿಗೆ ಆ ದಿನ ಒಂದು ಅರ್ಧ-ಮುಕ್ಕಾಲು ಗಂಟೆ ನಾನು ಒಬ್ಬಳೇ ಮ್ಯಾನೇಜ್ ಮಾಡುವಂತಹ ಸಂದರ್ಭ ಒದಗಿ ಬಂದಿತ್ತು. ನಿರಾಯಾಸವಾಗಿ, ನಿರಾತಂಕವಾಗಿ ನಾನು ಮುಂದುವರಿಸಿದೆ. ಇದಕ್ಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ತರಬೇತಿ ಅನ್ನೋದರಲ್ಲಿ 2 ಮಾತಿಲ್ಲ, ತುಂಬಾ ಹೆಮ್ಮೆ ಇದೆ ನನಗೆ. ಇದು ನಾನು ಒಂದು 2-3 ಸಲ ಈ ರೀತಿ ಸಂದರ್ಭಗಳಲ್ಲಿ 2-3 ನಮ್ಮ ಆಕಾಶವಾಣಿ ಚಾನಲ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಅವತ್ತಿದ್ದಂತ ಅನೌನ್ಸರು ಅನಿವಾರ್ಯ ಕಾರಣಗಳಿಂದ ಬಂದಿರಲಿಲ್ಲ, ಬರೋರ್ಗೂ ಮ್ಯಾನೇಜ್ ಮಾಡಿ ಅಂತ ಡ್ಯೂಟಿ ಆಫೀಸರ್ ಕೇಳಿದ್ರು. ಇಲ್ಲಿ ರೈನ್ಬೋ, ಇಲ್ಲಿ ಪ್ರೈಮರಿ ಚಾನಲಲ್ಲೂ ಅನೌನ್ಸ್ಮೆಂಟ್ ಕೊಡೋದು, ಮತ್ತೆ ಓಡೋಗಿ ರೈನ್ಬೋದಲ್ಲೂ ಅನೌನ್ಸ್ಮೆಂಟ್ ಕೊಡೋದು, ಆ ಥರ ಮಾಡಿದ್ವಿ. ಜೊತೆಗೆ ಒಂದ್ಸಲ ವಿವಿಧ ಭಾರತಿ, ಪ್ರೈಮರಿ ಚಾನಲ್ ಮತ್ತೆ ವಿವಿಧ ಭಾರತಿ 2 ಕಡೆನೂ ಅನೌನ್ಸ್ಮೆಂಟ್ ಕೊಟ್ಟು ಒಂದು ಅರ್ಧ-ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಅನೌನ್ಸರ್ ಬಂದಿದ್ದಾರೆ, ಮುಂದಕ್ಕೆ ಅವ್ರು ಕಂಟಿನ್ಯೂ ಮಾಡಿದ್ದಾರೆ. ಅಂತ ಸಂದರ್ಭಗಳು ನಾವು ಸಹ ಫೇಸ್ ಮಾಡಿದ್ದೀವಿ. ಅದರಲ್ಲೂ ನಮಗೆ ತುಂಬಾ ಹೆಮ್ಮೆ ವಿಷಯ ಏನು ಗೊತ್ತಾ, ಒಟ್ಟಿನಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ತರಬೇತಿ ತಗೊಂಡವರು ಎಲ್ಲಿ ಬೇಕಾದರೂ ನಾವು ಲೀಲಾಜಾಲವಾಗಿ ಮಾಡಬಹುದು ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ನಮಗೆ ಬೆಳೆಸ್ಕೊಟ್ಟಿದೆ. ಇದು ಅಮೃತ ವರ್ಷಿಣಿಲೂ ಮಾಡಿದ ಅನುಭವ ನಮಗಿದೆ, ವಿವಿಧ ಭಾರತಿಯಲ್ಲಿ ಮಾಡಿದಂತಹ ಅನುಭವ ಇದೆ, ಹಾಗೆ ರೈನ್ಬೋದಲ್ಲಿ ಕೂಡ ಮಾಡಿದ್ದೀವಿ, DTH ಅಲ್ಲಿ ಮಾಡಿದ್ದೀವಿ. ಒಟ್ಟಿನಲ್ಲಿ ನಮ್ಮನ್ನು ನಾವು ಎಲ್ಲದಕ್ಕೂ ತೆರೆದುಕೊಂಡಂತಹ ಅನುಭವವನ್ನ ನಮಗೆ ಇದು ಕೊಟ್ಟಿದೆ ಅಂತಂದ್ರೆ ತುಂಬಾ ಹೆಮ್ಮೆಯ ವಿಷಯ. ಒಟ್ಟಿನಲ್ಲಿ ಎಲ್ಲರೂ ಸಹ ಬೇರೆ ಬೇರೆ ರೀತಿಯಾದಂತಹ ಅನುಭವಗಳನ್ನ ನಾವು ಅನುಭವಿಸಿದೀವಿ. ಆದ್ರೆ ಕೇಳುಗರಿಗೆ ಇದೇನು ಗೊತ್ತಾಗಲ್ಲ. ಏನು ಒಳ್ಳೆ ಪ್ರೋಗ್ರಾಮ್ ಹೋಗ್ತಾ ಇದೆ, ಒಳ್ಳೆ ಇದಾಗ್ತಾ ಇದೆ, ಅಫ್ಕೋರ್ಸ್ ಅವ್ರಿಗೋಸ್ಕರನೇ ನಾವು ಮಾಡ್ತಿರೋದು, ಅದು ಬೇರೆ ವಿಷಯ. ಬಟ್ ಇದು ನಮ್ಮಲ್ಲಿ ನಾವು ಏನೇನು ಸಂದರ್ಭಗಳನ್ನ ಎದುರಿಸ್ತೀವಿ ಅನ್ನೋದನ್ನ ನಿಮ್ಮೊಂದಿಗೆ ಸ್ವಲ್ಪ ಚುಟ್ಕಾಗಿ ಹಂಚ್ಕೊಂಡಿದೀವಿ ಅಂತ ಭಾವಿಸ್ತಾ, ನಮ್ಗೆ ಈ ಒಂದು ಅವಕಾಶ ಅಂದ್ರೆ ನಾವು ಇಲ್ಲಿ ಅನೌನ್ಸ್ಮೆಂಟ್ ನಾವು ಏನು ಮಾಡ್ತಾ ಇದ್ದೀವಿ, ಅನೌನ್ಸರ್ ಕೆಲಸ ಮಾಡ್ತಾ ಇದ್ದೀವಿ, ಇದೆಲ್ಲದ ಕೈ ಹಿಂದೆ ತುಂಬಾ ಜನರ ಕೈ ಇದೆ ಅಂತ ಹೇಳ್ತಾ ಎಲ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸೋಣ ಅಲ್ವಾ? ಹೌದು, ಇಡೀ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹೌದು, ಹಾಗೆ ನಾವು ಇನ್ನೂ ಒಬ್ಬರಿಗೆ ಧನ್ಯವಾದ ಹೇಳಲೇಬೇಕು ಈ ಮೂಲಕ. ನಮಗೆ ಬೆಳಗಿನ ಪಾಳಿಯಲ್ಲಿ ಬೆಳಗಿನ ಜಾವನೇ ನಮ್ಮ ಮನೆಗೆ ಬಂದು ನಮ್ಮನ್ನ ಕರ್ಕೊಂಡು ಸುರಕ್ಷಿತವಾಗಿ ಆಕಾಶವಾಣಿಗೆ ತಲುಪಿಸೋದಾಗಿರಲಿ, ಹಾಗೆ ರಾತ್ರಿ ಪಾಳಿ ಮುಗಿದ ಮೇಲೆ ನೇರ ಸುರಕ್ಷಿತವಾಗಿ ನಮ್ಮ ಮನೆಗಳಿಗೆ ಬಿಟ್ಟು ಬರೀ ನಮ್ಮ ಮನೆ ಹತ್ರ ಬಿಡೋದಷ್ಟೇ ಅಲ್ಲ, ಒಳಗಡೆ ಸುರಕ್ಷಿತವಾಗಿ ಹೋದ್ವಿ ಅಂತ ಹೇಳಿ ಕೈ ಸನ್ನೆ ಮಾಡೋವರೆಗೂ ನಿಂತಿದ್ದು ನಂತರ ಹೋಗ್ತಾರಲ್ಲ ನಮ್ಮ ಮನೆಯ ಅಣ್ಣ ತಮ್ಮಂದರು,
ಅಕ್ಕ ತಂಗಿಯರು ಅಂತ ಹೇಳಿ ಭಾವಿಸ್ಕೊಂಡು ಅವರು ಈ ಕೆಲಸ ಮಾಡಿದ್ದಾರೆ. ಅವ್ರನ್ನ ನಾವು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಮಾಡ್ತಾ ಇರ್ತಕ್ಕಂತಹ ನಮ್ಮೆಲ್ಲ ಆಕಾಶವಾಣಿಯ ಸಾರಥಿಗಳಿಗೆ, ಎಲ್ಲ ಉದ್ಘೋಷಕರ ಹಾಗೆ ಸಿಬ್ಬಂದಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಹಾಗೆ ನಮ್ಗೆ ಇನ್ನೂ ಒಂದು ಹೆಮ್ಮೆ ಇದೆ. ನಾವೇನ್ ಕೆಲಸ ಮಾಡ್ತಾ ಇದೀವಿ ಅದನ್ನ ಕೇಳುಗರ ಜೊತೆ ಹಂಚಿಕೊಂಡ್ವಲ್ಲ ಇವತ್ತು. ಖಂಡಿತ 20 ವರ್ಷ ಆಕಾಶವಾಣಿ ಬೆಂಗಳೂರಿಗಾಗಿದೆ, ಇನ್ನು 90ರ ಸಂಭ್ರಮ ನಮ್ಮ ಆಕಾಶವಾಣಿಗೆ. ಆ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಕೂತು ಮಾತಾಡ್ತಿದ್ದೀವಿ ಅನ್ನೋದೇ ನಮಗೆ ತುಂಬಾ ಖುಷಿ ಕೊಟ್ಟಂತಹ ಒಂದು ವಿಷಯ. 90 ವರ್ಷ ಆದ್ಮೇಲೆ 100 ವರ್ಷ ಆಗ್ಲಿ, ಇನ್ನೂ ಬೆಳೀತಾ ಹೋಗ್ಲಿ ಅಂತ ನಾವು ಈ ಮೂಲಕ ಹಾರೈಸ್ತಾ ಆಕಾಶವಾಣಿಗೆ ಸಹ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಉದ್ಘೋಷಕರ ಪರವಾಗಿ ಇವತ್ತು ಆಕಾಶವಾಣಿಗೆ ಶುಭಾಶಯಗಳನ್ನ ಹೇಳೋಣ ಅಲ್ವಾ. ಆಕಾಶವಾಣಿಗೆ ಶುಭಾಶಯಗಳು. ಇದುವರೆಗೆ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಬಂಧ ಅನುಬಂಧ ಬಾನುಲಿ ಭಗಿನಿಯರಿಂದ ಕೇಳಿದಿರಿ. ಭಾಗವಹಿಸಿದವರು ಶಾಲಿನಿ ವಿ ಭಟ್, ಅರುಣಾ ಪ್ರಕಾಶ್, ಸವಿತಾ ಶಿವಕುಮಾರ್ ಹಾಗೂ ಪೂರ್ಣಿಮಾ ಎನ್ ರಘುನಾಥ್. ಸಂಕಲನ ದಾಕ್ಷಾಯಿಣಿ ಪಿ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.